ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್. ಈ ಚಾನಲ್ನಲ್ಲಿ HTML ಅಂದ್ರೇನು, ಅದನ್ನ ಹೇಗೆ ತುಂಬ ಈಸಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ನೀವು HTML ನ ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ಪ್ಲೇಲಿಸ್ಟ್ನಲ್ಲಿ ಬರೋ ಎಲ್ಲ ವೀಡಿಯೋಸ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡಲೇಬೇಕಾಗುತ್ತೆ. ಇವತ್ತಿನ ಕ್ಲಾಸ್ನಲ್ಲಿ ಅಂದರೆ ಚಾಪ್ಟರ್ 16ನಲ್ಲಿ ನಾನು ನಿಮಗೆ HTML ಫಾರ್ಮ್ ಇನ್ಪುಟ್ ಆಟ್ರಿಬ್ಯೂಟ್ಸ್ ಬಗ್ಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ HTML ವಿಡಿಯೋಸ್ ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಇವಾಗ HTML ಫಾರ್ಮ್ ಇನ್ಪುಟ್ ಆಟ್ರಿಬ್ಯೂಟ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. HTML ಇನ್ಪುಟ್ ಟ್ಯಾಗ್ accepts different type of attributes. ಇದರ ಅರ್ಥ ಏನು ಅಂದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟೆ ಒಂದು ಫಾರ್ಮ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ. ಫಾರ್ಮ್ ನ ಬಿಲ್ಡ್ ಮಾಡೋದಕ್ಕೆ ನಾವು ಒಂದು ಟ್ಯಾಗ್ ನ ಯೂಸ್ ಮಾಡಿದ್ವಿ. ಯಾವ್ದಪ್ಪ ಟ್ಯಾಗ್ ಅಂದ್ರೆ ಇನ್ಪುಟ್ ಟ್ಯಾಗ್. ಆ ಇನ್ಪುಟ್ ಟ್ಯಾಗ್ ಗೆ ಒಂದು ಸ್ಪೆಷಲ್ ಆಟ್ರಿಬ್ಯೂಟ್ ನ ಪಾಸ್ ಮಾಡಿದ್ವಿ. ಯಾವುದು ಆಟ್ರಿಬ್ಯೂಟ್ ಅಂದ್ರೆ ಟೈಪ್ ಆಟ್ರಿಬ್ಯೂಟ್. ಆ ಟೈಪ್ ಆಟ್ರಿಬ್ಯೂಟ್ ಗೆ ನೀವು ಡಿಫ್ರೆಂಟ್ ವ್ಯಾಲ್ಯೂಸ್ ಪಾಸ್ ಮಾಡ್ತಾ ಹೋದಂಗೆ ಡಿಫ್ರೆಂಟ್ ಔಟ್ಪುಟ್ ಬರ್ತಾ ಇತ್ತು. ಆ ಟೈಪ್ ಆಟ್ರಿಬ್ಯೂಟ್ ತರನೇ HTML ಇನ್ಪುಟ್ ಟ್ಯಾಗ್ ಡಿಫ್ರೆಂಟ್ ಆಟ್ರಿಬ್ಯೂಟ್ಸ್ ನ ಎಕ್ಸೆಪ್ಟ್ ಮಾಡುತ್ತೆ. ಯಾವುದು ಆ ಎಲ್ಲ ಆಟ್ರಿಬ್ಯೂಟ್ಸ್ ಅಂತ ಇವಾಗ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅಬ್ಸರ್ವ್ ಮಾಡಿ. Below is the list of attributes taken by input tag. Input tag ಯಾವ ರೀತಿ ಟೈಪ್ ಆಟ್ರಿಬ್ಯೂಟ್ ತಗೊಳ್ತು, ಅದೇ ರೀತಿ ಈ ಲಿಸ್ಟ್ ಆಫ್ ಆಟ್ರಿಬ್ಯೂಟ್ಸ್ ಕೂಡ ತಗೊಳುತ್ತೆ. ಯಾವ್ದಪ್ಪ ಅಂದ್ರೆ ವ್ಯಾಲ್ಯೂ, ಡಿಸೇಬಲ್ಡ್, ಮಲ್ಟಿಪಲ್, ಪ್ಲೇಸ್ ಹೋಲ್ಡರ್, ಸ್ಟೆಪ್, ಆಟೋ ಕಂಪ್ಲೀಟ್ ಎಕ್ಸೆಟ್ರಾ. ಈ ಎಲ್ಲಾ ಆಟ್ರಿಬ್ಯೂಟ್ಸ್ ನ ಇನ್ಪುಟ್ ಟ್ಯಾಗ್ ತಗೊಳುತ್ತೆ. ಇನ್ಪುಟ್ ಟ್ಯಾಗ್ಗೆ ನಾವು ಈ ಆಟ್ರಿಬ್ಯೂಟ್ಸ್ ನ ಪಾಸ್ ಮಾಡಿದಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನ ಕೂಡ ನಾನು ನಿಮಗೆ ಡೆಮೋದಲ್ಲಿ ಇವಾಗ ತೋರಿಸ್ಕೊಡ್ತೀನಿ ಒನ್ ಬೈ ಒನ್. ಸೊ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಅವಾಗ ನಿಮಗೆ ಈ ಆಟ್ರಿಬ್ಯೂಟ್ಸ್ ಯೂಸೇಜ್ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇವಾಗ ಒಂದು ಸಿಂಪಲ್ ಡೆಮೋ ನೋಡೋಣ HTML ಫಾರ್ಮ್ ಇನ್ಪುಟ್ ಆಟ್ರಿಬ್ಯೂಟ್ಸ್ ಬಗ್ಗೆ. ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಸಿಂಪಲ್ HTML ಫಾರ್ಮ್ ನ ಬಿಲ್ಡ್ ಮಾಡಿದ್ದೀನಿ. ಈ ಫಾರ್ಮ್ ಒಳಗಡೆ ಎರಡು ಇನ್ಪುಟ್ ಟೈಪ್ ನಾನು ತಗೊಂಡಿದ್ದೀನಿ. ಒಂದು ಇನ್ಪುಟ್ ಟೈಪ್ ಟೆಕ್ಸ್ಟ್, ಇನ್ನೊಂದು ಇನ್ಪುಟ್ ಟೈಪ್ ಸಬ್ಮಿಟ್. ಇದ್ರ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂದ್ರೆ ಈ ರೀತಿ ಬರುತ್ತೆ. ನೇಮ್ ಲೇಬಲ್ ಇದೆ, ಇಲ್ಲಿ ನೀವು ನೇಮ್ ಎಂಟರ್ ಮಾಡ್ಬೋದು. ಅದೇ ರೀತಿ ಇನ್ಪುಟ್ ಟೈಪ್ ಸಬ್ಮಿಟ್ ಬಟನ್ ಇದೆ. ಕ್ಲಿಕ್ ಮಾಡಿದಾಗ ಡೇಟಾ ಸೇವ್ ಆಗುತ್ತೆ. ಹೇಗೆ ಸೇವ್ ಆಗುತ್ತೆ ಅದು ಬ್ಯಾಕ್ ಎಂಡ್ ಲ್ಯಾಂಗ್ವೇಜ್ ಹೇಳ್ಕೊಡುವಾಗ ನಿಮಗೆ ಅರ್ಥ ಮಾಡಿಸ್ತೀನಿ. ಸದ್ಯಕ್ಕೆ ಒಂದು ಸಿಂಪಲ್ HTML ಫಾರ್ಮ್ ನ ಹೇಗೆ ಬಿಲ್ಡ್ ಮಾಡೋದು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ ಹೋಗೋಣ. ಇಲ್ಲಿ ನಾನು notes.txt ಫೈಲ್ ನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲೇನ್ ಮಾಡಿದ್ದೀನಿ, ಲಿಸ್ಟ್ ಮಾಡ್ಕೊಂಡಿದ್ದೀನಿ ನಾವು ಯಾವೆಲ್ಲ ಆಟ್ರಿಬ್ಯೂಟ್ಸ್ ನ ಇವಾಗ ಕಲಿತೀವಿ ಅಂತ. ಈ ಎಲ್ಲಾ ಆಟ್ರಿಬ್ಯೂಟ್ಸ್ ನಾನು ಇನ್ಪುಟ್ ಟ್ಯಾಗ್ ಗೆ ಪಾಸ್ ಮಾಡ್ತೀನಿ ಮತ್ತು ವೆಬ್ ಬ್ರೌಸರ್ ಅಲ್ಲಿ ನಿಮಗೆ ಔಟ್ಪುಟ್ ತೋರಿಸ್ತಾ ಹೋಗ್ತೀನಿ. ರೆಸ್ಪೆಕ್ಟಿವ್ ಆಟ್ರಿಬ್ಯೂಟ್ಸ್ ಪಾಸ್ ಮಾಡಿದಾಗ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ. ಸೊ ಫಸ್ಟ್ ವ್ಯಾಲ್ಯೂ, ರೀಡ್ ಓನ್ಲಿ, ಡಿಸೇಬಲ್ಡ್ ಅಂಡ್ ಸೈಜ್, ಈ ಆಟ್ರಿಬ್ಯೂಟ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ವಾಪಸ್ ಫಾರ್ಮ್ ಗೆ ಹೋಗ್ತೀನಿ. ಇಲ್ಲೇನ್ ಮಾಡ್ತೀನಿ, ನಾನು ಇನ್ಪುಟ್ ಟೈಪ್ ಟೆಕ್ಸ್ಟ್ ಕೊಟ್ಟಿದ್ದೀನಿ. ಓಕೆ, ವಾಪಸ್ ಬ್ರೌಸರ್ಗೆ ಹೋಗೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ನೇಮ್ ನ ಎಂಟರ್ ಮಾಡಬೇಕಾಗತ್ತೆ ಅಲ್ವಾ. ಡಿಫಾಲ್ಟ್ ಆಗಿ ನಾನು ರಿಫ್ರೆಶ್ ಮಾಡಿದಾಗ ಯಾವುದೇ ನೇಮ್ ಎಂಟರ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ನಾನು ಡಿಫಾಲ್ಟ್ ಆಗಿ ಒಂದು ನೇಮ್ ನ ಎಂಟರ್ ಮಾಡಿರ್ಬೇಕಾಗತ್ತೆ. ಅವಾಗ ಏನ್ ಮಾಡಬೇಕು, ನಾವು ವಿಜುವಲ್ ಸ್ಟುಡಿಯೋಗೆ ಹೋಗೋಣ. ಇಲ್ಲಿ ಇನ್ಪುಟ್ ಟೈಪ್ ಟೆಕ್ಸ್ಟ್ ಇದೆಯಲ್ಲ, ಇಲ್ಲಿ ವ್ಯಾಲ್ಯೂ ಆಟ್ರಿಬ್ಯೂಟ್ ನ ತಗೋಬೇಕು. ಓಕೆ, ಇಲ್ಲಿ ನೀವು ಯಾವ ವ್ಯಾಲ್ಯೂನ ಡಿಫಾಲ್ಟ್ ಆಗಿ ಅಲ್ಲಿ ಸೆಟ್ ಮಾಡಬೇಕು ಅದನ್ನ ಇಲ್ಲಿ ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನನ್ನ ಹೆಸರನ್ನ ಡಿಫಾಲ್ಟ್ ಆಗಿ ಸೆಟ್ ಮಾಡಬೇಕು ಅಂತ ಅನ್ಕೊಂತೀನಿ. ಸೊ ಅದಕ್ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು ಹರೀಶ್ ಅಂತ ಪಾಸ್ ಮಾಡ್ತಾ ಇದ್ದೀನಿ. ವಾಪಸ್ ಬ್ರೌಸರ್ಗೆ ಹೋಗಿ ರೀರನ್ ಮಾಡೋಣ. ರೀರನ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಡಿಫಾಲ್ಟ್ ಆಗಿ ಹರೀಶ್ ಅನ್ನೋ ವ್ಯಾಲ್ಯೂ ಈ ಟೆಕ್ಸ್ಟ್ ಬಾಕ್ಸ್ಗೆ ಸೇವ್ ಆಗಿದೆ. ಸೊ ಇವಾಗ ಅರ್ಥ ಆಯ್ತು ಅನ್ಕೊಂತೀನಿ ವ್ಯಾಲ್ಯೂ ಆಟ್ರಿಬ್ಯೂಟ್ ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನೀವು ಒಂದು ಟೆಕ್ಸ್ಟ್ ಬಾಕ್ಸ್ಗೆ ಡಿಫಾಲ್ಟ್ ವ್ಯಾಲ್ಯೂನ ಸೆಟ್ ಮಾಡಬೇಕು ಅಂತ ಅಂದ್ರೆ ಯಾವ ಆಟ್ರಿಬ್ಯೂಟ್ ನ ಯೂಸ್ ಮಾಡಬೇಕು, ವ್ಯಾಲ್ಯೂ ಆಟ್ರಿಬ್ಯೂಟ್ ನ ಯೂಸ್ ಮಾಡಬೇಕು. ಸೊ ಅರ್ಥ ಆಯ್ತಲ್ಲ ವ್ಯಾಲ್ಯೂ ಆಟ್ರಿಬ್ಯೂಟ್ ಇಂಪಾರ್ಟೆನ್ಸ್ ಏನು ಅಂತ. ಸೊ ನೆಕ್ಸ್ಟ್ ರೀಡ್ ಓನ್ಲಿ, ಡಿಸೇಬಲ್ಡ್ ಅಂಡ್ ಸೈಜ್, ಈ ಆಟ್ರಿಬ್ಯೂಟ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ರೀಡ್ ಓನ್ಲಿ ಅಂದ್ರೆ ಏನು ಅರ್ಥ ಅಂದ್ರೆ, ಇಲ್ಲಿ ನಾನು ವ್ಯಾಲ್ಯೂ ಈಸ್ ಈಕ್ವಲ್ ಟು ಹರೀಶ್ ಕೊಟ್ಟಿದ್ದೀನಿ. ಇವಾಗ ವಾಪಸ್ ಬ್ರೌಸರ್ಗೆ ಹೋಗೋಣ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಇದನ್ನ ಎರೇಸ್ ಮಾಡ್ಬೋದು. ಬ್ಯಾಕ್ ಸ್ಪೇಸ್ ಹೋದ್ರೆ ಹೋಗುತ್ತೆ, ಮತ್ತೆ ಹೊಸ ವ್ಯಾಲ್ಯೂನ ಎಂಟರ್ ಮಾಡ್ಬೋದು ಅಲ್ವಾ, ಪ್ಯಾಮ್ ಅಂತ. ಬಟ್ ಇವಾಗ ನಾನೇನ್ ಮಾಡಬೇಕು, ಈ ಫೀಲ್ಡ್ ನ ಅಂದ್ರೆ ಈ ಟೆಕ್ಸ್ಟ್ ಬಾಕ್ಸ್ ನ ಜಸ್ಟ್ ರೀಡ್ ಓನ್ಲಿ ಅಂತ ಮಾಡಬೇಕು. ಅದು ಹೇಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಡಿಫಾಲ್ಟ್ ಆಗಿ ಹರೀಶ್ ಅನ್ನೋ ವ್ಯಾಲ್ಯೂ ಪಾಸ್ ಮಾಡಿದ್ದೀನಿ. ಇದನ್ನ ಜಸ್ಟ್ ರೀಡ್ ಓನ್ಲಿ ಮಾಡಬೇಕು, ಅಂದ್ರೆ ಯೂಸರ್ ಇದನ್ನ ಎಡಿಟ್ ಮಾಡಕ್ ಆಗದೆ ಇರೋ ತರ ಮಾಡಬೇಕು. ಹೇಗೆ ಮಾಡೋದು, ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ ಹೋಗೋಣ. ಇಲ್ಲಿ ಒಂದು ಆಟ್ರಿಬ್ಯೂಟ್ ನ ಸೆಟ್ ಮಾಡೋಣ, ಅದ್ರ ಹೆಸರು ರೀಡ್ ಓನ್ಲಿ ಅಂತ. ಓಕೆ, ಸೇವ್ ಮಾಡಿದೆ. ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಇದನ್ನ ಎಡಿಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇಲ್ಲೊಳಗಡೆ ನಾನು ಕ್ಲಿಕ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿ, ನನ್ನ ಕರ್ಸರ್ ಅಲ್ಲಿ ಎಂಟರ್ ಆಗ್ತಾ ಇಲ್ಲ. ಮತ್ತು ನನ್ನಲ್ಲಿ ಎಂಟರ್ ಆಗ್ತಿದೆ, ಬಟ್ ಅದ್ರ ಮೇಲೆ ಅದರೊಳಗಡೆ ಏನು ಟೈಪ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಡಿಫಾಲ್ಟ್ ಆಗಿ ಸೆಟ್ ಮಾಡಿರೋ ವ್ಯಾಲ್ಯೂಗೆ ಇನ್ಪುಟ್ ಟೈಪ್ ಟ್ಯಾಗ್ಗೆ ರೀಡ್ ಓನ್ಲಿ ಅಂತ ಮಾಡಿದೀವಿ. ರೀಡ್ ಓನ್ಲಿ ಅರ್ಥ ಏನು ಅಂತ ಅಂದ್ರೆ ಜಸ್ಟ್ ನೀವು ಆ ವ್ಯಾಲ್ಯೂನ ರೀಡ್ ಮಾಡ್ಬೋದು, ಎಡಿಟ್ ಮಾಡೋದಕ್ಕಾಗಲ್ಲ. ಸೊ ಈ ತರ ನಮ್ ಔಟ್ಪುಟ್ ಬರಬೇಕು ಅಂದ್ರೆ ನಾವು ಯಾವ ಆಟ್ರಿಬ್ಯೂಟ್ ನ ಯೂಸ್ ಮಾಡಬೇಕಾಗತ್ತೆ, ರೀಡ್ ಓನ್ಲಿ ಆಟ್ರಿಬ್ಯೂಟ್ ನ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀನಿ, ನೇಮ್ ಅಂತ ತಗೊಂಡಿದ್ದೀನಿ. ಓಕೆ, ಇಲ್ಲಿ ನಾನು ಇದನ್ನ ಕಾಪಿ ಮಾಡ್ಕೊಂತೀನಿ, ಇನ್ನೊಂದು ಫೀಲ್ಡ್ ನ ಇಲ್ಲಿ ಹಾಕ್ತೀನಿ. ಇದಕ್ಕೆ ಫಸ್ಟ್ ನೇಮ್ ಅಂತ ಸೆಟ್ ಮಾಡೋಣ, ಇದಕ್ಕೆ ಲಾಸ್ಟ್ ನೇಮ್ ಅಂತ ಸೆಟ್ ಮಾಡೋಣ ಲೇಬಲ್ನ. ಓಕೆ, ಸೊ ಇಲ್ಲಿ ಹರೀಶ್ ರಿಮೂವ್ ಮಾಡ್ತೀನಿ, ವ್ಯಾಲ್ಯೂನ ಗೌಡ ಅಂತ ಸೆಟ್ ಮಾಡಿದ್ದೀನಿ.
ರೀಡ್ ಓನ್ಲಿ ಬದಲು ಇನ್ನೊಂದು ಆಟ್ರಿಬ್ಯೂಟ್ ಇದೆ ಡಿಸೇಬಲ್ಡ್ ಅಂತ. ಓಕೆ, ಈ ಡಿಸೇಬಲ್ಡ್ ಹಾಕಿದ್ರೆ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಈ ಟೆಕ್ಸ್ಟ್ ಬಾಕ್ಸ್ಗೆ ಅಂದ್ರೆ ಈ ಇನ್ಪುಟ್ ಟೈಪ್ಗೆ ನಾನು ಜಸ್ಟ್ ರೀಡ್ ಓನ್ಲಿ ಅಂತ ಹಾಕಿದ್ದೀನಿ. ರೀಡ್ ಓನ್ಲಿ ಹಾಕಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಇದ್ರೊಳಗಡೆ ಏನು ಎಂಟರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆ ಫೀಲ್ಡ್ನ ಜಸ್ಟ್ ನಾನು ರೀಡ್ ಮಾಡೋಕ್ಕಾಗತ್ತೆ, ಎಡಿಟ್ ಮಾಡೋದಕ್ಕಾಗಲ್ಲ. ಅದೇ ರೀತಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಈ ಟೆಕ್ಸ್ಟ್ ಬಾಕ್ಸ್ಗೆ ನಾನು ಏನು ಮಾಡಿದ್ದೀನಿ, ಡಿಸೇಬಲ್ಡ್ ಅಂತ ಮಾಡಿದ್ದೀನಿ. ಡಿಸೇಬಲ್ಡ್ ಅಂತ ಮಾಡಿದಾಗ ಏನಾಗುತ್ತೆ, ಇದು ಸ್ವಲ್ಪ ಬ್ಲರ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ರೀಡ್ ಓನ್ಲಿ ಮಾಡಿದಾಗ ಬ್ಯಾಕ್ ಗ್ರೌಂಡ್ ಸೇಮ್ ಇದೆ, ಬಟ್ ಇದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ಲೈಟ್ ಗ್ರೇ ಆಗಿದೆ. ಮತ್ತೆ ನಾನು ಇದ್ರ ಮೇಲೆ ರೀಡ್ ಓನ್ಲಿ ಆಟ್ರಿಬ್ಯೂಟ್ ಕೊಟ್ಟಿದ್ದೀನಲ್ಲ, ಇದ್ರ ಮೇಲೆ ಮೌಸ್ ಮೂವ್ ಮಾಡಿದಾಗ ನಿಮ್ಗೆ ನೋಡಿ ಇಲ್ಲಿ ಐ ಕಲರ್ ಸಿಂಬಲ್ ಕಾಣ್ತಾ ಇದೆ ಅಲ್ವಾ, ಮೌಸ್ ಕರ್ಸರ್ ಕಾಣ್ತಿದೆ. ಬಟ್ ಇದ್ರ ಮೇಲೆ ನಿಮ್ಗೆ ಅದು ಎಂಟರ್ ಮಾಡೋದಕ್ಕೆ ಬಿಡಲ್ಲ, ಯಾಕಂದ್ರೆ ಅದು ಡಿಸೇಬಲ್ಡ್ ಆಗಿದೆ. ಇದನ್ನು ಕೂಡ ನೀವು ಎಡಿಟ್ ಮಾಡೋಕ್ಕಾಗಲ್ಲ. ಅಂದ್ರೆ ಡಿಸೇಬಲ್ಡ್ ಆಟ್ರಿಬ್ಯೂಟ್ ಸೆಟ್ ಮಾಡಿದಿರಲ್ಲ ಈ ಗೌಡ ಅನ್ನೋದನ್ನ, ಇದು ಎಡಿಟ್ ಕೂಡ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ರೀಡ್ ಓನ್ಲಿ ಮತ್ತೆ ಡಿಸೇಬಲ್ಡ್ ಇರೋ ವ್ಯತ್ಯಾಸ ಏನು ಅಂತ. ರೀಡ್ ಓನ್ಲಿಲಿ ನೀವು ಕರ್ಸರ್ ಆ ಬಾಕ್ಸ್ ಒಳಗಡೆ ಎಂಟರ್ ಆಗ್ಬೋದು, ಬಟ್ ಏನು ಎಡಿಟ್ ಮಾಡೋಕ್ಕಾಗಲ್ಲ. ಬಟ್ ಡಿಸೇಬಲ್ಡ್ ಒಳಗಡೆ ನೀವು ಎಂಟ್ರ್ ಮಾಡೋದಕ್ಕೂ ಆಗಲ್ಲ, ಎಡಿಟ್ ಮಾಡೋದಕ್ಕೂ ಕೂಡ ಆಗಲ್ಲ. ಸೊ ಇದು ಡಿಸೇಬಲ್ಡ್ ಮತ್ತೆ ರೀಡ್ ಓನ್ಲಿಗಿರೋ ವ್ಯತ್ಯಾಸ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಆಟ್ರಿಬ್ಯೂಟ್ ಯಾವುದು ಅಂದ್ರೆ ಸೈಜ್ ಆಟ್ರಿಬ್ಯೂಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇವಾಗ ಏನ್ ಮಾಡ್ತೀನಿ, ನಾನು ಇಲ್ಲಿ ಇನ್ನೊಂದು ಫೀಲ್ಡ್ನ ಸೆಟ್ ಮಾಡ್ಕೊತೀನಿ, ಇನ್ಪುಟ್ ಟ್ಯಾಗ್ ತಗೊಂತೀನಿ, ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊತೀನಿ ಟೈಮ್ ಸೇವ್ ಮಾಡೋದಕ್ಕೆ. ಸೊ ಇಲ್ಲಿ ಜಸ್ಟ್ ಇನ್ನೊಂದು ಡೇಟಾ ಅಂತ ಹಾಕೊಂತೀನಿ. ಓಕೆ, ಇನ್ನೊಂದು ಡೇಟಾ ಎಂಟರ್ ಮಾಡಬೇಕಲ್ವಾ. ಸೊ ಇದನ್ನ ರಿಮೂವ್ ಮಾಡೋಣ, ವ್ಯಾಲ್ಯೂ ಎಲ್ಲ ರಿಮೂವ್ ಮಾಡೋಣ. ವಾಪಸ್ ಇಲ್ಲಿ ಬ್ರೌಸರ್ಗೆ ಹೋಗ್ತೀನಿ, ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಡೇಟಾ ಅಂತ ಬಂದು ಒಂದು ಇನ್ಪುಟ್ ಟೈಪ್ ಟೆಕ್ಸ್ಟ್ ತಗೊಂಡಿದ್ದೀನಿ. ಇಲ್ಲಿ ಡಿಫಾಲ್ಟ್ ಆಗಿ ವಿಡ್ತ್ ಇಷ್ಟು ಬರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ವಿಡ್ತ್ನ ಸೆಟ್ ಮಾಡಬೇಕು. ಹೇಗೆ ಸೆಟ್ ಮಾಡ್ತೀವಿ, ಬ್ರೌಸರ್ಗೆ ಹೋಗೋಣ. ಇದ್ರೊಳಗಡೆ ಸೈಜ್ ಅಂತ ಆಟ್ರಿಬ್ಯೂಟ್ ಬರುತ್ತೆ. ಸೈಜ್ ಈಸ್ ಈಕ್ವಲ್ ಟು, ಫಾರ್ ಎಕ್ಸಾಂಪಲ್ ನಾನು 4 ಅಂತ ಕೊಡ್ತೀನಿ. ಸೈಜ್ 4 ಅಂತ ಕೊಡಿದಾಗ ಏನಾಗುತ್ತೆ, ಈ ಇನ್ಪುಟ್ ಟೈಪ್ ಟೆಕ್ಸ್ಟ್ ಈ ಇನ್ಪುಟ್ ಟ್ಯಾಗ್ದು ಸೈಜು 4ಗೆ ಸೆಟ್ ಆಗುತ್ತೆ. ಯಾವ ರೀತಿ ನೋಡಿ ಇಲ್ಲಿ ಡಿಫಾಲ್ಟ್ ಆಗಿ ಇಷ್ಟುದ ಇತ್ತು, ಬಟ್ ನಾನು ಸೈಜ್ 4 ಕೊಟ್ಟಾಗ ಇಷ್ಟು ಬಂತು. ಅದೇ ರೀತಿ ಕಡಿಮೆ ಮಾಡಿ ನೋಡೋಣ. ಇನ್ನ ಫಾರ್ ಎಕ್ಸಾಂಪಲ್ 2 ಕೊಡೋಣ, ಹೋಗೋಣ, ರಿಫ್ರೆಶ್ ಮಾಡೋಣ. ಇಲ್ಲಿ ನೋಡಿ ಇನ್ನ ಕಡಿಮೆ ಆಯ್ತು. ಇವಾಗ 50 ಕೊಡೋಣ ಸೈಜ್, ಯಾವ ರೀತಿ ಔಟ್ಪುಟ್ ಬರುತ್ತೆ ನೋಡೋಣ. ನೋಡಿ ಇಲ್ಲಿ. ಸೊ ನೀವು ಈ ಇನ್ಪುಟ್ ಟೈಪ್ ಟೆಕ್ಸ್ಟ್ ಅಥವಾ ಇನ್ಪುಟ್ ಟ್ಯಾಗ್ದು ವಿಡ್ತ್ ಸೆಟ್ ಮಾಡಬೇಕು ಅಂತ ಅಂದ್ರೆ ನೀವು ಸೈಜ್ ಆಟ್ರಿಬ್ಯೂಟ್ ನ ಯೂಸ್ ಮಾಡಬೇಕಾಗತ್ತೆ. ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಇವಾಗ ಟೋಟಲಿ ನಾವು ವ್ಯಾಲ್ಯೂ, ರೀಡ್ ಓನ್ಲಿ, ಡಿಸೇಬಲ್ಡ್ ಮತ್ತೆ ಸೈಜ್, ಈ 4 ಆಟ್ರಿಬ್ಯೂಟ್ಸ್ ಇಂಪಾರ್ಟೆನ್ಸ್ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ಮ್ಯಾಕ್ಸ್ ಲೆಂತ್, ಮಿನ್ ಮ್ಯಾಕ್ಸ್, ಮಲ್ಟಿಪಲ್ ಅಂಡ್ ಪ್ಯಾಟರ್ನ್, ಈ 4 ಆಟ್ರಿಬ್ಯೂಟ್ಸ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ವಾಪಸ್ ಡೆಮೋ.html ಗೆ ಹೋಗ್ತೀನಿ. ಇಲ್ಲಿ ಫಸ್ಟ್ ನೇಮ್ ಇದೆ, ಇನ್ಪುಟ್ ಟೈಪ್ ಟೆಕ್ಸ್ಟ್ ತಗೊಂಡಿದ್ದೀನಿ. ಬ್ರೌಸರ್ಗೆ ಹೋಗೋಣ, ಔಟ್ಪುಟ್ ಈ ರೀತಿ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ವ್ಯಾಲ್ಯೂ ಹರೀಶ್ ಅಂತ ಇದೆ. ಸೊ ಎರೇಸ್ ಮಾಡ್ತೀನಿ. ನಾನಿಲ್ಲಿ ಎಷ್ಟು ಡೇಟಾ ಬೇಕಾದ್ರೂ ಎಂಟರ್ ಮಾಡ್ಬೋದು, ನನಗೆ ಲಿಮಿಟ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಈ ಫೀಲ್ಡ್ಗೆ ಇವಾಗ ಮ್ಯಾಕ್ಸ್ ಲೆಂತ್ ನ ಸೆಟ್ ಮಾಡಬೇಕು ಅಂದ್ರೆ ಈ ಈ ಟೆಕ್ಸ್ಟ್ ಬಾಕ್ಸ್ ಒಳಗಡೆ ನಾನು ಜಸ್ಟ್ 6 ಕ್ಯಾರೆಕ್ಟರ್ಸ್ ನ ಎಂಟರ್ ಮಾಡಂಗೆ ರಿಸ್ಟ್ರಿಕ್ಟ್ ಮಾಡಬೇಕು. ಅದು ಹೇಗೆ ಸಾಧ್ಯ ಅಂದ್ರೆ ವಾಪಸ್ ವಿಜುವಲ್ ಸ್ಟುಡಿಯೋಗೆ ಹೋಗೋಣ. ಅದಕ್ಕಂತಾನೆ ಒಂದು ಆಟ್ರಿಬ್ಯೂಟ್ ಇದೆ. ಯಾವ್ದಪ್ಪ ಆಟ್ರಿಬ್ಯೂಟ್ ಅಂದ್ರೆ ಮ್ಯಾಕ್ಸ್ ಲೆಂತ್. ಸೊ ಈ ಮ್ಯಾಕ್ಸ್ ಲೆಂತ್ಗೆ ನಾನು ಜಸ್ಟ್ ವ್ಯಾಲ್ಯೂ ಪಾಸ್ ಮಾಡ್ತೀನಿ 6 ಅಂತ. ಇವಾಗ ಏನಾಯ್ತು, ನಾನು ಈ ಟೆಕ್ಸ್ಟ್ ಬಾಕ್ಸ್ ಒಳಗಡೆ ರಿಫ್ರೆಶ್ ಮಾಡ್ತೀನಿ. ಈ ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಜಸ್ಟ್ 6 ಕ್ಯಾರೆಕ್ಟರ್ಸ್ ನ ಎಂಟರ್ ಮಾಡೋದಕ್ಕೆ ಸಾಧ್ಯ. ಇವಾಗ ಏನ್ ಮಾಡ್ತೀನಿ, ಟೈಪ್ ಮಾಡ್ತೀನಿ HARISH. ಇವಾಗ ನೆಕ್ಸ್ಟ್ ನಾನು ಸ್ಪೇಸ್ ಬಾರ್ ಓದ್ತಿದ್ದೀನಿ, ಬಟ್ ನಾನು ಏನು ಎಂಟರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಈ ಫೀಲ್ಡ್ಗೆ ಅಂದ್ರೆ ಈ ಟೆಕ್ಸ್ಟ್ ಬಾಕ್ಸ್ಗೆ ಮ್ಯಾಕ್ಸ್ ಲೆಂತ್ ಸೆಟ್ ಮಾಡಿದ್ದೀನಿ. ಅಂದ್ರೆ ಈ ಫೀಲ್ಡ್ಗೆ ಹೇಳ್ತಾ ಇದೀನಿ ನೀನು ಜಸ್ಟ್ 6 ಕ್ಯಾರೆಕ್ಟರ್ಸ್ ಮಾತ್ರ ತಗೊಳಕ್ ಸಾಧ್ಯ. ಅದು ಹೇಗೆ ಸೆಟ್ ಮಾಡೋದು, ಮ್ಯಾಕ್ಸ್ ಲೆಂತ್ ಯೂಸ್ ಮಾಡ್ಕೊಂಡು ಸೆಟ್ ಮಾಡ್ಬೋದು. ಸೊ ಅರ್ಥ ಆಯ್ತು ಅನ್ಕೊಂತೀನಿ ಮ್ಯಾಕ್ಸ್ ಲೆಂತ್ ಇಂಪಾರ್ಟೆನ್ಸ್ ಏನು ಅಂತ. ಸೊ ಇವಾಗ ಇನ್ನೊಂದು ಫೀಲ್ಡ್ ತಗೊಳ್ಳೋಣ, ಲೇಬಲ್ ರಿಮೂವ್ ಮಾಡ್ತೀನಿ, ನಂಬರ್ ಅಂತ ತಗೊಂತೀನಿ, ಜಸ್ಟ್ ಎಂಟರ್ ನಂಬರ್ ಅಂತ. ಓಕೆ, ಇಲ್ಲಿ ಬ್ರೇಕ್ ಲೈನ್ ಹಾಕೋಣ. ಇನ್ಪುಟ್ ಟೈಪ್ ನಂಬರ್ ಕೊಡ್ತೀನಿ. ಓಕೆ, ವಾಪಸ್ ಬ್ರೌಸರ್ಗೆ ಹೋಗಿ ಔಟ್ಪುಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇಲ್ಲಿ ನೋಡಿ ಈ ರೀತಿ ಬಂದಿದೆ. ಇದಾದ್ಮೇಲೆ ಬ್ರೇಕ್ ಲೈನ್ ಹಾಕಬೇಕು, ಅದಕ್ಕೆ ಔಟ್ಪುಟ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಸೇವ್ ಮಾಡೋಣ, ವಾಪಸ್ ಬ್ರೌಸರ್ ಹೋಗಿ ರಿಫ್ರೆಶ್ ಮಾಡೋಣ. ನೋಡಿ ಔಟ್ಪುಟ್ ಎಷ್ಟು ಕ್ಲಿಯರ್ ಆಗಿ ಬರ್ತಿದೆ. ಇಲ್ಲಿ ನೀವು ಎಂಟರ್ ನೇಮ್, ಫಸ್ಟ್ ನೇಮ್, ಎಂಟರ್ ನಂಬರ್ ಅಂತ ಇದೆ. ಇಲ್ಲಿ ನೀವು ಯಾವ ನಂಬರ್ ಬೇಕಾದ್ರೂ ಎಂಟರ್ ಮಾಡ್ಬೋದು. ನೋಡಿ ಇಲ್ಲಿ
ಇದನ್ನ ಇನ್ಕ್ರೀಸ್ ಮಾಡ್ತಾ ಕೂಡ ಹೋಗ್ಬೋದು ಈ ರೀತಿನೂ, ಅಥವಾ ಇಂಡೈರೆಕ್ಟ್ ಆಗಿ ಎಂಟರ್ ಮಾಡ್ಬೋದು ಅಲ್ವಾ. ಸೊ ಇವಾಗ ನಾವು ಎರಡು ಆಟ್ರಿಬ್ಯೂಟ್ ನ ಕಲಿಯೋಣ, ಒಂದು ಮಿನ್ ಅಂಡ್ ಮ್ಯಾಕ್ಸ್ ಅಂತ. ಸೊ ಇವಾಗ ಏನ್ ಮಾಡೋಣ, ಈ ಎಂಟರ್ ನಂಬರ್ ಇದ್ರೊಳಗಡೆ ನಾವು ಮ್ಯಾಕ್ಸಿಮಮ್ ನಂಬರ್ ಎಂಟರ್ ಮಾಡೋದು 5, ಮಿನಿಮಮ್ ಎಂಟರ್ ಮಾಡೋದು 1, ಆ ರೀತಿ ಸೆಟ್ ಮಾಡೋಣ. ಹೇಗೆ ಅಂದ್ರೆ ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ ಹೋಗೋಣ. ಇಲ್ಲಿ ಮಿನಿಮಮ್ ವ್ಯಾಲ್ಯೂ ನೀವು ಎಂಟರ್ ಮಾಡ್ಬೇಕಾಗಿರೋದು ಇಲ್ಲಿ 1, ಮ್ಯಾಕ್ಸಿಮಮ್ ಯು ಕ್ಯಾನ್ ಎಂಟರ್ 5. ಸೇವ್ ಮಾಡೋಣ, ರಿಫ್ರೆಶ್ ಮಾಡಿ ನೋಡೋಣ. ಇಲ್ಲಿ ನಾನೇನ್ ಮಾಡ್ತೀನಿ, 6 ಎಂಟರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇಲ್ಲಿ ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು 5. ಅದೇ ರೀತಿ ಇವಾಗ ಏನ್ ಮಾಡ್ತೀನಿ, ಇಲ್ಲಿ -1 ಅಂತ ಪಾಸ್ ಮಾಡಿದೀನಿ. ಮತ್ತೆ ನಮಗೆ ಎರರ್ ಬರುತ್ತೆ, ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ಆನ್ ಈಕ್ವಲ್ ಟು 0. ಅಂದ್ರೆ ಹೇಳ್ತಾ ಇದ್ದೀನಿ ಮಿನಿಮಮ್ ವ್ಯಾಲ್ಯೂ ಇಲ್ಲಿ ತಗೋಬೇಕಾಗಿರೋದು 1. ಅದೇ ರೀತಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ನೀನು ತಗೋಬೇಕಾಗಿರೋದು 5. ಸೊ ಅರ್ಥ ಆಯ್ತಲ್ಲ ನಿಮಗೆ ಮಿನ್ ಅಂಡ್ ಮ್ಯಾಕ್ಸ್ ಆಟ್ರಿಬ್ಯೂಟ್ಸ್ ಇಂಪಾರ್ಟೆನ್ಸ್ ಏನು ಅಂತ. ಇನ್ಪುಟ್ ಟೈಪ್ ನಂಬರ್ ತಗೊಂಡಾಗ ನೀವು ಅದ್ರ ಬಗ್ಗೆ ಮಿನ್ ಅಂಡ್ ಮ್ಯಾಕ್ಸ್ ಸೆಟ್ ಮಾಡಬೇಕು ಅಂತ ಅಂದ್ರೆ ನೀವು ಈ ರೀತಿ ಕೋಡ್ನ ಬರೀಬೇಕಾಗತ್ತೆ. ಇನ್ಪುಟ್ ಟೈಪ್ ನಂಬರ್ ತಗೋಬೇಕು, ಮಿನಿಮಮ್ ವ್ಯಾಲ್ಯೂ ಅದರೊಳಗೆ ಎಂಟರ್ ಮಾಡಬೇಕಾಗಿರೋದು 1, ಮ್ಯಾಕ್ಸಿಮಮ್ 5. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ 10 ಕೂಡ ಸೆಟ್ ಮಾಡ್ಬೋದು, ಯಾವ ನಂಬರ್ ಬೇಕಾದ್ರೂ ಸೆಟ್ ಮಾಡ್ಬೋದು, ನಿಮ್ಗೆ ಇಷ್ಟ ಬಂದಿರೋ ನಂಬರ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಸೊ ಇಲ್ಲಿ ವಾಪಸ್ ಹೋಗೋಣ, ರಿಫ್ರೆಶ್ ಮಾಡೋಣ. ನೀವು ಅಬ್ಸರ್ವ್ ಮಾಡಿ ಇಲ್ಲಿ ನಾನು ಅಪ್ ಟು 10 ವರೆಗೂ ಎಂಟರ್ ಮಾಡ್ಬೋದು, ಅದೇ ರೀತಿ ರಿವರ್ಸ್ ಅಪ್ ಟು 1 ವರೆಗೂ ಎಂಟರ್ ಮಾಡ್ಬೋದು. ಸೊ ಇದ್ರ ಅರ್ಥ ಏನು ಅಂದ್ರೆ ಮಿನಿಮಮ್ 1 ತಗೊಳುತ್ತೆ, ಮ್ಯಾಕ್ಸಿಮಮ್ 10 ತಗೊಳುತ್ತೆ ಅಂತ. ಸೊ ಇದು ಹೇಗೆ ಬರ್ಸೋದು, ಎರಡು ಆಟ್ರಿಬ್ಯೂಟ್ ಬೇಕಾಗುತ್ತೆ, ಮಿನ್ ಅಂಡ್ ಮ್ಯಾಕ್ಸ್ ಅಂತ. ಸೊ ಮ್ಯಾಕ್ಸ್ ಲೆಂತ್, ಮಿನ್ ಅಂಡ್ ಮ್ಯಾಕ್ಸ್ ಆಟ್ರಿಬ್ಯೂಟ್ಸ್ ನ ಯೂಸ್ ಮಾಡ್ಕೊಂಡು ಔಟ್ಪುಟ್ ನೋಡಿದ್ವಿ ಯಾವ ರೀತಿ ಬಂತು ಅಂತ. ಸೊ ನೆಕ್ಸ್ಟ್ ಯಾವುದು ಅಂದ್ರೆ ಮಲ್ಟಿಪಲ್ ಮತ್ತೆ ಪ್ಯಾಟ್ರನ್. ಈ ಆಟ್ರಿಬ್ಯೂಟ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಪ್ಯಾಟ್ರನ್ ತೋರಿಸ್ಕೊಡ್ತೀನಿ, ಆಮೇಲೆ ಮಲ್ಟಿಪಲ್ ಅರ್ಥ ಮಾಡ್ಕೊಳ್ಳೋಣ. ಪ್ಯಾಟ್ರನ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಇನ್ಪುಟ್ ಟ್ಯಾಗ್ ತಗೊಳ್ಳೋಣ. ಸೊ ಯಾವ್ದಪ್ಪ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಫಾರ್ಮ್ ಅಲ್ಲಿ ಕಂಟ್ರಿ ಕೋಡ್ ನ ಎಂಟರ್ ಮಾಡೋದಕ್ಕೆ ಯೂಸರ್ಗೆ ಪರ್ಮಿಷನ್ ಕೊಡ್ತಾ ಇದೀವಿ. ಸೊ ಅದಕ್ಕೆ ನಾವಾಗ ಏನ್ ಮಾಡಬೇಕು, ಇನ್ನೊಂದು ಇನ್ಪುಟ್ ಟ್ಯಾಗ್ ತಗೋಬೇಕು. ಅದಕ್ಕೆ ಲೇಬಲ್ ಕೊಡೋಣ. ಫಸ್ಟ್ ಲೇಬಲ್ ಎಂಟರ್ ಲೇಬಲ್ ಎಂಟರ್ ಕಂಟ್ರಿ ಕೋಡ್. ಸೊ ಯೂಶಲಿ ಕಂಟ್ರಿ ಕೋಡ್ ನ 3 ಕ್ಯಾರೆಕ್ಟರ್ಸ್ ಅಲ್ಲಿ ಸ್ಪೆಸಿಫೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಇರೋದ್ರಿಂದ IND ಅಂತ ಸ್ಪೆಸಿಫೈ ಮಾಡ್ತೀವಿ. ಅದೇ ಬೇರೆ ದೇಶದ ಕೂಡ 3 ಲೆಟರ್ಸ್ ಅಲ್ಲಿ ಸ್ಪೆಸಿಫೈ ಮಾಡ್ತಾರೆ. ಸೊ ಇವಾಗ ನನ್ನದು 3 ಲೆಟರ್ಸ್ ನ ಎಂಟರ್ ಮಾಡಬೇಕು ಅಂದ್ರೆ 3 ಕ್ಯಾರೆಕ್ಟರ್ಸ್ ನ ಎಂಟರ್ ಮಾಡಬೇಕಂದ್ರೆ ಇನ್ಪುಟ್ ಟೈಪ್ ಟೆಕ್ಸ್ಟ್ ತಗೋಬೇಕಾಗುತ್ತೆ. ಇನ್ಪುಟ್ ಟೈಪ್ ಟೆಕ್ಸ್ಟ್ ಡಿಫಾಲ್ಟ್ ಆಗಿ ಅದೇ ಇದೆ. ಸೊ ಅಲೈನ್ಮೆಂಟ್ ಬರೋದಕ್ಕೋಸ್ಕರ ಬ್ರೇಕ್ ಲೈನ್ ಹಾಕೋಣ ಕ್ಲೀನ್ ಆಗಿ. ಸೊ ವಾಪಸ್ ಬ್ರೌಸರ್ಗೆ ಹೋಗಿ ಔಟ್ಪುಟ್ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಂಟರ್ ಕಂಟ್ರಿ ಕೋಡ್. ನೀವಿಲ್ಲಿ ಕಂಟ್ರಿ ಕೋಡ್ ನ IND ಅಂತ ಎಂಟರ್ ಮಾಡ್ಬೋದು. ಬಟ್ ನಾನಿಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಕಂಟ್ರಿ ಕೋಡ್ ನ 3 ಕ್ಯಾರೆಕ್ಟರ್ಸ್ಗೆ ಲಿಮಿಟ್ ಮಾಡಬೇಕು. ಅಂದ್ರೆ ಯೂಸರ್ ಜಸ್ಟ್ 3 ಕ್ಯಾರೆಕ್ಟರ್ಸ್ ನ ಎಂಟರ್ ಮಾಡಬೇಕಾಗತ್ತೆ. ನಾವು ಆಲ್ರೆಡಿ ಕಲ್ತ್ವಿ ಅದನ್ನ ಹೇಗೆ ರಿಸ್ಟ್ರಿಕ್ಟ್ ಮಾಡೋದು ಅಂತ. ಮ್ಯಾಕ್ಸ್ ಲೆಂತ್ ಅಂತ ನಾವು ಆಲ್ರೆಡಿ ಕಲ್ತ್ಕೊಂಡ್ವಿ ಅಲ್ವಾ. ಸೊ ಅದನ್ನ ಇಲ್ಲಿ ಸ್ಪೆಸಿಫೈ ಮಾಡೋಣ. ಸೊ ವಾಪಸ್ ಹೋಗೋಣ, ಇಲ್ಲಿ ಮ್ಯಾಕ್ಸ್ ಲೆಂತ್ 3 ಅಂತ ಕೊಟ್ಟೆ. ಸೇವ್ ಮಾಡೋಣ, ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು 3 ಲೆಟರ್ಸ್ ನ ಮಾತ್ರ ಎಂಟರ್ ಮಾಡೋದಕ್ಕೆ ಸಾಧ್ಯ, ಅದ್ರ ಮೇಲೆ ನಾವು ಎಂಟರ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಯೂಸರ್ ನ್ಯೂಮರಿಕಲ್ಸ್ ಕೂಡ ಎಂಟರ್ ಮಾಡ್ಬೋದಾಗತ್ತೆ. ಬಟ್ ನ್ಯೂಮರಿಕಲ್ಸ್ ಎಂಟರ್ ಮಾಡಬಾರ್ದಲ್ವಾ, ಅದನ್ನ ರಿಸ್ಟ್ರಿಕ್ಟ್ ಮಾಡಬೇಕು. ಆ ಥರ ರಿಸ್ಟ್ರಿಕ್ಟ್ ಮಾಡಬೇಕು ಅಂದ್ರೆ ನಾವು ಪ್ಯಾಟರ್ನ್ ಅಂತ ಒಂದು ಆಟ್ರಿಬ್ಯೂಟ್ ಇದೆ, ಅದನ್ನ ಯೂಸ್ ಮಾಡಬೇಕು. ಆಕ್ಚುಲಿ ಈ ಪ್ಯಾಟರ್ನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಜಾವಾ ಸ್ಕ್ರಿಪ್ಟ್ ಹೇಳ್ಕೊಡುವಾಗ ನಿಮ್ಗೆ ಅದು ಹೇಳ್ಕೊಡ್ತೀನಿ. ಜಸ್ಟ್ ಇಲ್ಲಿ ಬ್ಲೈಂಡ್ ಆಗಿ ಅರ್ಥ ಮಾಡ್ಕೊಳ್ಳಿ ಪ್ಯಾಟರ್ನ್ ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಸೊ ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ. ಇಲ್ಲಿ ಇದನ್ನ ರಿಮೂವ್ ಮಾಡೋಣ, ಪ್ಯಾಟರ್ನ್ ತಗೊಂತೀನಿ. ಅಂದ್ರೆ ನಾವು ಕಂಟ್ರಿ ಕೋಡ್ ನ ಯಾವ ಪ್ಯಾಟರ್ನ್ ಅಲ್ಲಿ ಎಂಟರ್ ಮಾಡಬೇಕು ಅಂದ್ರೆ ಜಸ್ಟ್ ಕ್ಯಾರೆಕ್ಟರ್ಸ್ ಎಂಟರ್ ಮಾಡಬೇಕಾಗತ್ತೆ. ಸೊ ಆ ಪ್ಯಾಟರ್ನ್ ಯಾವ ರೀತಿ ಅಂತ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ಸ್ ಓಪನ್ ಮಾಡ್ಕೋಬೇಕು, ಅದರೊಳಗಡೆ A to Z ಕ್ಯಾಪಿಟಲ್ ಆದ್ರೂ ಎಂಟರ್ ಮಾಡ್ಬೋದು, ಸ್ಮಾಲ್ ಆದ್ರೂ ಎಂಟರ್ ಮಾಡ್ಬೋದು, ಅದೇ ರೀತಿ ಸ್ಮಾಲ್ A to Z ಕೂಡ ಎಂಟರ್ ಮಾಡ್ಬೋದು. ಬಟ್ ಕರ್ಲಿ ಬ್ರೇಸಲ್ಲಿ ಸ್ಪೆಸಿಫೈ ಮಾಡಬೇಕು ಎಷ್ಟು ಕ್ಯಾರೆಕ್ಟರ್ಸ್ ನ ಎಂಟರ್ ಮಾಡಬೇಕಾಗತ್ತೆ ಅಂತ. 3 ಕ್ಯಾರೆಕ್ಟರ್ಸ್ ನೋಡಿ. ಇಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ, ಪ್ಯಾಟರ್ನ್ ಆಟ್ರಿಬ್ಯೂಟ್ ತಗೊಂಡಿದ್ದೀನಿ, ಅದ್ರೊಳಗೆ ಅದಕ್ಕೆ ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಯಾವ ರೀತಿ ಅಂದ್ರೆ ನಾವು ಈ ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಎಂಟರ್ ಮಾಡೋ ವ್ಯಾಲ್ಯೂ A to Z ಕ್ಯಾಪಿಟಲ್ A to Z ಆಗಿರ್ಬೋದು ಅಥವಾ ಸ್ಮಾಲ್ A to Z ಆಗಿರ್ಬೋದು. ಬಟ್ ಟೋಟಲಿ 3 ಕ್ಯಾರೆಕ್ಟರ್ಸ್ ಮಾತ್ರ ಇರಬೇಕು ಅಂತ ಈ ಪ್ಯಾಟರ್ನ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದೇ ರೀತಿ ಈ ಟೆಕ್ಸ್ಟ್ ಬಾಕ್ಸ್ ಇನ್ಪುಟ್ ನ ತಗೋಬೇಕಾಗತ್ತೆ, ಈ ಪ್ಯಾಟರ್ನ್ ನ ಫಾಲೋ ಮಾಡಬೇಕಾಗತ್ತೆ. ವಾಪಸ್ ಹೋಗೋಣ, ಔಟ್ಪುಟ್ ನೋಡೋಣ ಬರುತ್ತಾ ಇಲ್ವಾ ಅಂತ. ಇಲ್ಲಿ ನೋಡಿ, ಇಲ್ಲಿ ನಾನೇನ್ ಮಾಡ್ತೀನಿ, IND ಅಂತ ಎಂಟರ್ ಮಾಡ್ತೀನಿ, ಸಬ್ಮಿಟ್ ಮಾಡ್ತೀನಿ. ನೋಡಿ ತಗೊಂಡು. ಬಟ್ ಇಲ್ಲಿ 1 2 3 ಎಂಟರ್ ಮಾಡಿ ಸಬ್ಮಿಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ
ಪ್ಲೀಸ್ ಮ್ಯಾಚ್ ದ ರಿಕ್ವೆಸ್ಟೆಡ್ ಫಾರ್ಮ್ಯಾಟ್ ಅಂದ್ರೆ ನಾವು ನಮ್ಮ ಪ್ಯಾಟರ್ನ್ ಅಲ್ಲಿ ನಂಬರ್ ಎಂಟರ್ ಮಾಡೋದಕ್ಕೆ ಎಲ್ಲೂ ಅವಕಾಶ ಕೊಟ್ಟಿಲ್ಲ, ಜಸ್ಟ್ ಇಲ್ಲಿ ಕ್ಯಾರೆಕ್ಟರ್ಸ್ ಎಂಟರ್ ಮಾಡ್ಕೊ ಅಂತ ಹೇಳ್ತಾ ಇದೀವಿ. ಸೊ ವಾಪಸ್ ಹೋಗೋಣ, ಇಲ್ಲಿ ರಿಫ್ರೆಶ್ ಮಾಡೋಣ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಮಾಲ್ IND ಕೊಟ್ರು ತಗೊಳುತ್ತೆ, ಸಬ್ಮಿಟ್ ಆಗುತ್ತೆ. ಬಟ್ ನೀವು ಇಲ್ಲಿ ಕ್ಯಾಪಿಟಲ್ I ಸ್ಮಾಲ್ n ಕ್ಯಾಪಿಟಲ್ D ಕೊಟ್ರು ಕೂಡ ಸಬ್ಮಿಟ್ ಆಗುತ್ತೆ. ಬಟ್ IN3 ಅಂತ ಪ್ರೆಸ್ ಮಾಡಿದ್ರಿ, ಇಲ್ಲಿ ಸಬ್ಮಿಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇಲ್ಲಿ ಪ್ಲೀಸ್ ಮ್ಯಾಚ್ ದ ರಿಕ್ವೆಸ್ಟೆಡ್ ಫಾರ್ಮ್ಯಾಟ್. ಸೊ ಅರ್ಥ ಆಯ್ತು ಅನ್ಕೊಂತೀನಿ ನಾವು ಪ್ಯಾಟರ್ನ್ ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಒಂದು ಇನ್ಪುಟ್ ಟೆಕ್ಸ್ಟ್ ಬಾಕ್ಸ್ಗೆ ನಾವು ಪ್ಯಾಟರ್ನ್ ಆಟ್ರಿಬ್ಯೂಟ್ ಯೂಸ್ ಮಾಡಿ ಹೇಳ್ತೀವಿ ಅದ್ರ ಔಟ್ಪುಟ್, ಅದ್ರ ಇನ್ಪುಟ್ ಯಾವ ರೀತಿ ಇರಬೇಕು ಅಂತ. ಸೊ ಇಲ್ಲಿ ಕಂಟ್ರಿ ಕೋಡ್ ಕೂಡ ನಾವು ಕ್ಯಾರೆಕ್ಟರ್ಸ್ ನ ಎಂಟರ್ ಮಾಡಬೇಕಾಗುತ್ತೆ, ಮತ್ತೆ ಕ್ಯಾರೆಕ್ಟರ್ಸ್ ಲಿಮಿಟ್ ಕೂಡ ಇದೆ. ಜಸ್ಟ್ 3 ಕ್ಯಾರೆಕ್ಟರ್ಸ್ ನಾವು ಎಂಟರ್ ಮಾಡಬಹುದು. IND ಅಂತ ಎಂಟರ್ ಮಾಡಬಹುದು ಅಥವಾ AMI ಅಂತ ಎಂಟರ್ ಮಾಡಬಹುದು, ಅದ್ರ ಮೇಲೆ ಎಂಟರ್ ಮಾಡೋದಕ್ಕೆ ಆಗಲ್ಲ. ಸೊ ಅರ್ಥ ಆಯ್ತಲ್ವಾ ಪ್ಯಾಟರ್ನ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ A to Z ರಿಮೂವ್ ಮಾಡ್ತೀನಿ, ಸ್ಮಾಲ್ ಜಸ್ಟ್ ಕ್ಯಾಪಿಟಲ್ A to Z ಇಟ್ಟಿದ್ದೀನಿ. ವಾಪಸ್ ಇಲ್ಲಿ ಹೋಗೋಣ, ರಿಫ್ರೆಶ್ ಮಾಡೋಣ, ಇಲ್ಲಿ ಸ್ಮಾಲ್ IND ಎಂಟರ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ನೋಡ್ತೀನಿ ಅದು ಸಬ್ಮಿಟ್ ಆಗುತ್ತಾ ಇಲ್ಲ ಅಂತ. ಇಲ್ಲ, ಪ್ಲೀಸ್ ಮ್ಯಾಚ್ ದ ರಿಕ್ವೆಸ್ಟೆಡ್ ಫಾರ್ಮ್ಯಾಟ್ ಅಂತ ತೋರಿಸ್ತಾ ಇದೆ. ಸೊ ಇವಾಗ ನಿಮ್ಗೆ ಸ್ವಲ್ಪ ಅರ್ಥ ಆಯ್ತು ಅನ್ಕೊಂತೀನಿ ಪ್ಯಾಟರ್ನ್ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಮಲ್ಟಿಪಲ್ ಆಟ್ರಿಬ್ಯೂಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇವಾಗ ಏನ್ ಮಾಡ್ತೀನಿ, ನಾನಿಲ್ಲಿ ಕೋಡ್ ನಲ್ಲಿ ಇನ್ನೊಂದು ಇನ್ಪುಟ್ ಟ್ಯಾಗ್ ತಗೊಂತೀನಿ. ಫಸ್ಟ್ ಲೇಬಲ್ ಕೊಡೋಣ, ಲೇಬಲ್ ಅಟ್ಯಾಚ್ ಫೈಲ್ಸ್ ಅಂತ, ಅಟ್ಯಾಚ್ ಫೈಲ್ಸ್. ಅದಕ್ಕೆ ನಮ್ಗೆ ಗೊತ್ತು ನಾವು ಫೈಲ್ನ ಅಟ್ಯಾಚ್ ಮಾಡ್ಬೇಕಂದ್ರೆ ಇನ್ಪುಟ್ ಟೈಪ್ ಯಾವತ್ತು ಫೈಲ್ ಆಗಿರ್ಬೇಕಾಗತ್ತೆ. ಸೇವ್ ಮಾಡ್ತೀನಿ, ಅದೇ ರೀತಿ ಅಲೈನ್ ಕೂಡ ಮಾಡ್ಕೊಳ್ಳೋಣ, ಬ್ರೇಕ್ ಲೈನ್ ಹಾಕೋಣ. ಫಸ್ಟ್ ಸೇವ್ ಮಾಡ್ತೀನಿ, ಬ್ರೌಸರ್ ಔಟ್ಪುಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೀವು ಅಬ್ಸರ್ವ್ ಮಾಡ್ಬೋದು ಅಟ್ಯಾಚ್ ಫೈಲ್ಸ್ ಅಂತ ಇದೆ. ಕ್ಲಿಕ್ ಮಾಡೋಣ, ಕ್ಲಿಕ್ ಮಾಡಿ ಈ ಇಮೇಜ್ನ ಅಟ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇಲ್ಲಿ ಅಟ್ಯಾಚ್ ಆಯಿತು. ರಿಫ್ರೆಶ್ ಮಾಡ್ತೀನಿ. ಇವಾಗ ಏನು ಮಾಡ್ತೀನಿ, ಸೈಮಲ್ಟೇನಿಯಸ್ ಆಗಿ ನಾನು ಡೆಮೋ.html, ಡೆಮೋ.txt, ಲಾಗಿನ್ ಡಾಟ್ ಈ 3 ಅಟ್ಯಾಚ್ ಮಾಡೋಕೆ ಟ್ರೈ ಮಾಡಿ. ನೋಡಿ ಇಲ್ಲಿ ಸೆಲೆಕ್ಟ್ ಕೂಡ ಆಗ್ತಾ ಇಲ್ಲ. ಸೊ ಡಿಫಾಲ್ಟ್ ಆಗಿ ನಾವು ಯಾವ್ದಾದ್ರು ಒಂದು ಫೈಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಟ್ ಎ ಟೈಮ್ 3 ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಯಾವ್ದಾದ್ರು ಒಂದು ಮಾತ್ರ ಸೆಲೆಕ್ಟ್ ಆಗ್ತಿದೆ ಅಲ್ವಾ. ಸೊ ಇವಾಗ ನಾನು ಡಿಫಾಲ್ಟ್ ಆಗಿ ಇರೋದನ್ನ ಓವರ್ ರೈಡ್ ಮಾಡಬೇಕು ಅಂದ್ರೆ ನಾನು ಒನ್ ಟೈಮ್ ಚೂಸ್ ಫೈಲ್ ಕ್ಲಿಕ್ ಮಾಡಿದಾಗ ಮಲ್ಟಿಪಲ್ ಫೈಲ್ಸ್ ನ ಸೆಲೆಕ್ಟ್ ಮಾಡೋ ತರ ಮಾಡಬೇಕು. ಅದು ಹೇಗೆ ಸಾಧ್ಯ, ಅದಕ್ಕೂ ಒಂದು ಆಟ್ರಿಬ್ಯೂಟ್ ಇದೆ. ಯಾವ್ದಪ್ಪ ಆಟ್ರಿಬ್ಯೂಟ್ ಅಂದ್ರೆ ಮಲ್ಟಿಪಲ್ ಆಟ್ರಿಬ್ಯೂಟ್ ಅಂತ. ಸೊ ಇವಾಗ ಇಲ್ಲಿ ಮಲ್ಟಿಪಲ್ ಆಟ್ರಿಬ್ಯೂಟ್ ನ ಸೆಟ್ ಮಾಡೋಣ, ರಿಫ್ರೆಶ್ ಮಾಡ್ತೀನಿ ಬ್ರೌಸರ್ನ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನಾನು ಮಲ್ಟಿಪಲ್ ಫೈಲ್ಸ್ ನ ಇವಾಗ ಸೆಲೆಕ್ಟ್ ಮಾಡ್ಬೋದು. ಯಾವ್ದಾದ್ರು ಸೆಲೆಕ್ಟ್ ಮಾಡ್ತೀನಿ, ಡೆಮೋ.txt, ಲಾಗಿನ್ ಬಟನ್ ಅಂಡ್ notes.txt. ಇದನ್ನ ಓಪನ್ ಮಾಡೋಣ. ನೀವು ಅಬ್ಸರ್ವ್ ಮಾಡ್ಬೋದು ಟೋಟಲಿ 3 ಫೈಲ್ ಸೆಲೆಕ್ಟ್ ಆಯಿತು. ಡಿಫಾಲ್ಟ್ ಆಗಿ ಬ್ರೌಸರ್ಲಿ ನಾವು ಯಾವತ್ತು ಒಂದು ಫೈಲ್ನ ಸೆಲೆಕ್ಟ್ ಮಾಡೋಕೆ ಮಾತ್ರ ಅವಕಾಶ ಇರುತ್ತೆ. ನೀವು ಮಲ್ಟಿಪಲ್ ಫೈಲ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಅವಕಾಶ ಇರಲ್ಲ. ನಾವು ಅದನ್ನ ಹೇಗೆ ಮಾಡ್ಕೋಬೇಕು ಅಂದ್ರೆ ಮಲ್ಟಿಪಲ್ ಆಟ್ರಿಬ್ಯೂಟ್ನ ಯೂಸ್ ಮಾಡಿಕೊಂಡು ಈ ರೀತಿ ಇನ್ಪುಟ್ ಟೈಪ್ ಫೈಲ್ಗೆ ಸೆಟ್ ಮಾಡಿದಾಗ ನಾವು ಮಲ್ಟಿಪಲ್ ಫೈಲ್ಸ್ನ ಅಟ್ಯಾಚ್ ಮಾಡ್ಬೋದಾಗತ್ತೆ. ಸೊ ಅರ್ಥ ಆಯ್ತಲ್ಲ ಮಲ್ಟಿಪಲ್ ಆಟ್ರಿಬ್ಯೂಟ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ನಿಮಗೆ ಮಲ್ಟಿಪಲ್ ಫೈಲ್ಸ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ಅದನ್ನ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ವಾಪಸ್ ಬ್ರೌಸರ್ಗೆ ಹೋಗೋಣ, ಚೂಸ್ ಫೈಲ್ಸ್ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೀವು ಸೆಲೆಕ್ಟ್ ಮಾಡುವಾಗ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ಕಂಟ್ರೋಲ್ ಪ್ರೆಸ್ ಮಾಡ್ಕೊಳ್ಳಿ. ಕಂಟ್ರೋಲ್ ಪ್ರೆಸ್ ಮಾಡ್ಕೊಂಡು ಯಾವ್ಯಾವ ಫೈಲ್ಸ್ ಬೇಕೋ ಅದ್ರ ಮೇಲೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಿಮಗೆ ಮಲ್ಟಿಪಲ್ ಫೈಲ್ ಸೆಲೆಕ್ಟ್ ಆಗುತ್ತೆ. ಕಂಟ್ರೋಲ್ ಪ್ರೆಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮಲ್ಟಿಪಲ್ ಫೈಲ್ ಸೆಲೆಕ್ಟ್ ಆಗಲ್ಲ. ಸೊ ಅರ್ಥ ಆಯ್ತಲ್ವಾ ಮಲ್ಟಿಪಲ್ ಫೈಲ್ಸ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ. ಪ್ಲೇಸ್ ಹೋಲ್ಡರ್, ರಿಕ್ವೈರ್ಡ್, ಸ್ಟೆಪ್ ಅಂಡ್ ಆಟೋ ಫೋಕಸ್ ಈ 4 ಆಟ್ರಿಬ್ಯೂಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಫಸ್ಟ್ ಪ್ಲೇಸ್ ಹೋಲ್ಡರ್ ಮತ್ತೆ ರಿಕ್ವೈರ್ಡ್ ಅರ್ಥ ಮಾಡ್ಕೊಳ್ಳೋಣ. ವಾಪಸ್ ಡೆಮೋ.html ಗೆ ಹೋಗ್ತೀನಿ. ಇಲ್ಲಿ ಈ ಕೋಡ್ ನ ರಿಮೂವ್ ಮಾಡ್ತೀನಿ, ಸದ್ಯಕ್ಕೆ ನಮಗೆ ಇದು ಬೇಕಿಲ್ಲ. ಸೊ ಅಲೈನ್ ಮಾಡ್ಕೊಳ್ಳೋಣ. ಈ ಆಟ್ರಿಬ್ಯೂಟ್ ಕೂಡ ರಿಮೂವ್ ಮಾಡೋಣ, ಮ್ಯಾಕ್ಸ್ ಲೆಂತ್. ಸೇವ್ ಮಾಡ್ತೀನಿ, ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ಔಟ್ಪುಟ್ ಈ ರೀತಿ ಬರುತ್ತೆ. ಇವಾಗ ಏನ್ ಮಾಡೋಣ, ಈ ಫೀಲ್ಡ್ಗೆ ನಾವು ಪ್ಲೇಸ್ ಹೋಲ್ಡರ್ ಮತ್ತೆ ರಿಕ್ವೈರ್ಡ್ ಸೆಟ್ ಮಾಡಿ ತೋರಿಸ್ಕೊಡ್ತೀನಿ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ಫಸ್ಟ್ ಆಫ್ ಆಲ್ ಪ್ಲೇಸ್ ಹೋಲ್ಡರ್ ಏನಕ್ಕೆ ಯೂಸ್ ಮಾಡಬೇಕು ಅಂದ್ರೆ ಇಲ್ಲಿ ನಾವು ಲೇಬಲ್ ಕೊಟ್ಟಿದೀವಿ ಫಸ್ಟ್ ನೇಮ್ ಅಂತ. ಈ ಫಸ್ಟ್ ನೇಮ್ ನಾವು ಈ ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಹಾಕ್ಬೋದು. ಅದು ಹೇಗೆ ಅಂತ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಈ ಲೇಬಲ್ ನ ಸದ್ಯಕ್ಕೆ ರಿಮೂವ್ ಮಾಡ್ತೀನಿ, ಅಥವಾ ಇದು ಇರ್ಲಿ. ಇವಾಗ ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊಂತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಲಾಸ್ಟ್ ನೇಮ್ ಅಂತ ಇದೆ, ಇನ್ಪುಟ್ ಟೈಪ್ ಟೆಕ್ಸ್ಟ್ ಅಂತ ಇದೆ. ಸೊ ಇದನ್ನ ಕಮೆಂಟ್ ಮಾಡ್ತೀನಿ ಆಸ್ ಆಫ್ ನೌ ನಾನು, ಅಥವಾ ರಿಮೂವ್ ಮಾಡೋಣ. ನಿಮ್ಗೆ ಇನ್ನ ಕ್ಲಿಯಾರಿಟಿ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಏನಕ್ಕೆ ಪ್ಲೇಸ್ ಹೋಲ್ಡರ್ ಯೂಸ್ ಮಾಡಬೇಕು ಅಂತ. ಸೊ ವಾಪಸ್ ಬ್ರೌಸರ್ಗೆ ಹೋಗೋಣ, ಇಲ್ಲಿ ರಿಫ್ರೆಶ್ ಮಾಡ್ತೀನಿ.
ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಫಸ್ಟ್ ನೇಮ್ ಇದೆ, ಇದಕ್ಕೆ ಲೇಬಲ್ ಇಲ್ಲ, ಲಾಸ್ಟ್ ನೇಮ್ ಅಂತ ಇರಬೇಕು. ಇವಾಗ ಏನ್ ಮಾಡ್ತೀನಿ ನಾನು, ಆ ಲಾಸ್ಟ್ ನೇಮ್ ನ ಈ ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಹಾಕ್ತೀನಿ. ಅದು ಹೇಗೆ, ಅದಕ್ಕೊಂದು ಆಟ್ರಿಬ್ಯೂಟ್ ಇದೆ. ಏನಪ್ಪ ಆಟ್ರಿಬ್ಯೂಟ್ ಅಂದ್ರೆ ಪ್ಲೇಸ್ ಹೋಲ್ಡರ್. ಇಲ್ಲಿ ಕೊಡ್ತೀನಿ ಲಾಸ್ಟ್ ನೇಮ್ ಅಂತ. ಸೊ ವಾಪಸ್ ಹೋಗೋಣ, ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಫಸ್ಟ್ ನೇಮ್ ಲೇಬಲ್ ಇದೆ. ನಾವು ಲೇಬಲ್ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ಇನ್ನೊಂದು ಯೂಸ್ ಮಾಡ್ಬೋದು, ಪ್ಲೇಸ್ ಹೋಲ್ಡರ್ ಅಂತ. ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಲಾಸ್ಟ್ ನೇಮ್ ಅಂತ. ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತ ಅಂತಂದ್ರೆ, ಯೂಸರ್ ರೀಡಬಿಲಿಟಿ ಸಿಗ್ಬೇಕು ಅಂತ ಅಂದ್ರೆ ಎಂಟರ್ ಲಾಸ್ಟ್ ನೇಮ್ ಅಂತ ಕೊಡಿ. ಇಲ್ಲಿ ಯೂಸರ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಅವ್ನು ಏನು ಎಂಟರ್ ಮಾಡಬೇಕು ಅಂತ. ಸೊ ನಾವು ಲೇಬಲ್ ಯೂಸ್ ಮಾಡಿಲ್ಲ ಅಂತಂದ್ರೆ ಪ್ಲೇಸ್ ಹೋಲ್ಡರ್ ಕೂಡ ಯೂಸ್ ಮಾಡಬಹುದಾಗುತ್ತೆ. ನೋಡಿ, ನಾವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಎಂಟರ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಪ್ಲೇಸ್ ಹೋಲ್ಡರ್ ಹೋಗುತ್ತೆ. ಸೊ ಅರ್ಥ ಆಯ್ತಲ್ಲ ನಿಮ್ಗೆ ಪ್ಲೇಸ್ ಹೋಲ್ಡರ್ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಇದಕ್ಕೂ ಕೂಡ ಹಂಗೆ ಮಾಡೋಣ, ಇದನ್ನ ರಿಮೂವ್ ಮಾಡೋಣ, ಇಲ್ಲಿ ಪ್ಲೇಸ್ ಹೋಲ್ಡರ್ ಹಾಕೋಣ, ಎಂಟರ್ ಫಸ್ಟ್ ನೇಮ್ ಅಂತ ಕೊಡ್ತೀನಿ. ಸೇವ್ ಮಾಡ್ತೀನಿ, ಇಲ್ಲಿ ಹೋಗೋಣ, ರಿಫ್ರೆಶ್ ಮಾಡೋಣ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಎಂಟರ್ ಫಸ್ಟ್ ನೇಮ್ ಅಂಡ್ ಎಂಟರ್ ಲಾಸ್ಟ್ ನೇಮ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸರಿ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ ಎಂಟರ್ ಫಸ್ಟ್ ನೇಮ್ ಎಂಟರ್ ಲಾಸ್ಟ್ ನೇಮ್. ನಾವು ಇಲ್ಲಿ ಎಂಟರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಪ್ಲೇಸ್ ಹೋಲ್ಡರ್ ಹೋಗುತ್ತೆ. ಸೊ ಇದು ಪ್ಲೇಸ್ ಹೋಲ್ಡರ್ ಸ್ಪೆಷಾಲಿಟಿ. ಸೊ ಅರ್ಥ ಆಯ್ತು ಅನ್ಕೊಂತೀನಿ ಪ್ಲೇಸ್ ಹೋಲ್ಡರ್ನ ಏನಕ್ಕೆ ಯೂಸ್ ಮಾಡಬೇಕು. ಐದರ್ ನೀವು ಲೇಬಲ್ಸ್ ಯೂಸ್ ಮಾಡ್ಬೋದು, ಇಲ್ಲ ಪ್ಲೇಸ್ ಹೋಲ್ಡರ್ಸ್ನ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಏನು ಎಂಟರ್ ಮಾಡಿಲ್ಲ, ಬಟ್ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದಾಗ ಏನು ವ್ಯಾಲಿಡೇಷನ್ಸ್ ಆಗ್ತಾ ಇಲ್ಲ. ಡಿಫಾಲ್ಟ್ ಆಗಿ ಏನಾದ್ರು ವ್ಯಾಲಿಡೇಷನ್ಸ್ ಆಗಬೇಕು ಅಂದ್ರೆ ಅದಕ್ಕೂ ಕೂಡ ಒಂದು ಆಟ್ರಿಬ್ಯೂಟ್ ಇದೆ. ಆ ಆಟ್ರಿಬ್ಯೂಟ್ ಹೆಸರು ರಿಕ್ವೈರ್ಡ್ ಅಂತ. ಸೊ ಇವಾಗ ಏನ್ ಮಾಡ್ತೀನಿ, ಪ್ಲೇಸ್ ಹೋಲ್ಡರ್ ಆದ್ಮೇಲೆ ಇದು ರಿಕ್ವೈರ್ಡ್ ಅಂತ ಪಾಸ್ ಮಾಡ್ತೀನಿ. ಸೇವ್ ಮಾಡೋಣ, ಇಲ್ಲಿ ರಿಫ್ರೆಶ್ ಮಾಡೋಣ. ಇಲ್ಲಿ ನಾನೇನ್ ಮಾಡ್ತೀನಿ, ಸದ್ಯಕ್ಕೆ ಏನಾದ್ರು ಒಂದು ಡೇಟಾ ಎಂಟ್ರಿ ಮಾಡ್ತೀನಿ, ಸಬ್ಮಿಟ್ ಮಾಡ್ತೀನಿ, ಏನು ಎರರ್ ತೋರಿಸಲ್ಲ. ಇವಾಗ ಏನು ಎಂಟರ್ ಮಾಡೋದಿಲ್ಲ, ಜಸ್ಟ್ ಸಬ್ಮಿಟ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ ಪ್ಲೀಸ್ ಫಿಲ್ ಔಟ್ ದಿಸ್ ಫೀಲ್ಡ್ ಅಂತ ಬರುತ್ತೆ. ಇಲ್ಲಿ ನಾನು HARISH ಹರೀಶ್ ಎಂಟರ್ ಮಾಡ್ತೀನಿ, ಮತ್ತೆ ಹಂಗೆ ಸಬ್ಮಿಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಮತ್ತೆ ಇಲ್ಲಿ ಈ ಫೀಲ್ಡ್ ಹೇಳ್ತಾ ಇದೆ ಪ್ಲೀಸ್ ಫಿಲ್ ಔಟ್ ದಿಸ್ ಫೀಲ್ಡ್. ಅಂದ್ರೆ ನಾವು ಬೇಸಿಕ್ ವ್ಯಾಲಿಡೇಷನ್ಸ್ ನ ಹೇಗೆ ಮಾಡ್ಬೋದು ಅಂತ ಅಂದ್ರೆ, ರಿಕ್ವೈರ್ಡ್ ಆಟ್ರಿಬ್ಯೂಟ್ ಯೂಸ್ ಮಾಡ್ಕೊಂಡು ನಾವು ಬೇಸಿಕ್ ವ್ಯಾಲಿಡೇಷನ್ಸ್ ನ ಮಾಡ್ಬೋದು. ಸಬ್ಮಿಟ್ ಮಾಡೋಣ, ಯಾವುದೇ ವ್ಯಾಲಿಡೇಷನ್ಸ್ ಬರಲಿಲ್ಲ, ಯಾಕಂದ್ರೆ ಎರಡಕ್ಕೂ ನಾವು ವ್ಯಾಲ್ಯೂಸ್ ನ ಎಂಟರ್ ಮಾಡಿದ್ವಿ. ಸೊ ಅರ್ಥ ಆಯ್ತಲ್ಲ ಪ್ಲೇಸ್ ಹೋಲ್ಡರ್ ಮತ್ತೆ ರಿಕ್ವೈರ್ಡ್ ಆಟ್ರಿಬ್ಯೂಟ್ ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ಅಂಡ್ ಆಟೋ ಫೋಕಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಫಸ್ಟ್ ನಿಮ್ಗೆ ಆಟೋ ಫೋಕಸ್ ಅಂದ್ರೆ ಏನು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ವಾಪಸ್ ಬ್ರೌಸರ್ಗೆ ಹೋಗೋಣ, ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ಇಲ್ಲಿ ಯಾವುದೇ ಒಂದು ಫೀಲ್ಡ್ ಹೈಲೈಟ್ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್ ನಾನು ರಿಫ್ರೆಶ್ ಮಾಡಿದಾಗ ಈ ಫೀಲ್ಡ್ ಹೈಲೈಟ್ ಆಗಬೇಕು ಅಂದ್ರೆ ಎಂಟರ್ ಮಾಡಿದಾಗ ನೋಡಿ ಇಲ್ಲಿ ಬ್ಲಾಕ್ ಕಲರ್ ಬಾರ್ಡರ್ ಬರ್ತಾ ಇದೆ. ಇದು ಯಾವಾಗ ಬರ್ತಿದೆ ಅಂದ್ರೆ ನಾವು ಇದು ಒಳಗಡೆ ಕ್ಲಿಕ್ ಮಾಡಿದಾಗ ಬರ್ತಾ ಇದೆ ಅಲ್ವಾ. ಬಟ್ ನಾವು ರಿಫ್ರೆಶ್ ಮಾಡಿದಾಗ ಈ ಫೀಲ್ಡ್ ಫೋಕಸ್ ಆಗಬೇಕು ಅಂದ್ರೆ ಈ ತರ ಬಾರ್ಡರ್ ಬರಬೇಕು. ಅದು ಬರ್ಸೋದು ಹೇಗೆ, ಅದಕ್ಕೂ ಒಂದು ಆಟ್ರಿಬ್ಯೂಟ್ ಇದೆ. ಯಾವ್ದಪ್ಪ ಆಟ್ರಿಬ್ಯೂಟ್ ಅಂದ್ರೆ ಆಟೋ ಫೋಕಸ್. ನೋಡಿ ಇಲ್ಲಿ ಆಟೋ ಫೋಕಸ್, ಇದನ್ನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ಈ ಎಂಟರ್ ಫಸ್ಟ್ ನೇಮ್ ಆಟೋ ಫೋಕಸ್ ಆಗುತ್ತೆ. ನೋಡಿ ಇಲ್ಲಿ ಇಷ್ಟೊತ್ತು ಆಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಡೌಟ್ ಇತ್ತು ಅಂದ್ರೆ ಇವಾಗ ಕಮೆಂಟ್ ಮಾಡ್ತೀನಿ, ಇದು ರಿಮೂವ್ ಮಾಡ್ಬಿಟ್ಟು ಮತ್ತೆ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಸೇವ್ ಮಾಡಿದೆ, ವಾಪಸ್ ಹೋಗೋಣ, ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ಫೋಕಸ್ ಆಗ್ತಾ ಇಲ್ಲ, ಕ್ಲಿಕ್ ಮಾಡಿದಾಗ ಮಾತ್ರ ಫೋಕಸ್ ಆಗ್ತಿದೆ. ರಿಫ್ರೆಶ್ ಮಾಡಿದಾಗೂ ಫೋಕಸ್ ಆಗಬೇಕು ಅಂದ್ರೆ ನಾವು ಒಂದು ಇದನ್ನ ಎಂಟರ್ ಮಾಡಬೇಕು, ಅದ್ರ ಹೆಸರು ಆಟೋ ಫೋಕಸ್ ಅಂತ. ಸೇವ್ ಮಾಡಿದೆ, ಹೋಗೋಣ, ರಿಫ್ರೆಶ್ ಮಾಡೋಣ. ನೋಡಿ ಇಲ್ಲಿ ಫೋಕಸ್ ಆಗ್ತಿದೆ. ಲಿಸ್ಟ್ ಮತ್ತೆ ಆಟೋ ಕಂಪ್ಲೀಟ್ ಎರಡು ಅಟ್ರಿಬ್ಯೂಟ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಫಸ್ಟ್ ಲಿಸ್ಟ್ ನೋಡೋಣ, ಆಮೇಲೆ ಆಟೋ ಕಂಪ್ಲೀಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಲಿಸ್ಟ್ ಆಟ್ರಿಬ್ಯೂಟ್ ಏನಂತ ಅಂದ್ರೆ, ನಿಮ್ಗೆ ಆಲ್ರೆಡಿ ಸೆಲೆಕ್ಟ್ ಟ್ಯಾಗ್ ಯೂಸ್ ಮಾಡೋದು ಏನಕ್ಕೆ ಅಂತ ನಿಮ್ಗೆ ಗೊತ್ತಿದೆ. ಅದನ್ನ ಇವಾಗ ನಿಮ್ಗೆ ಮತ್ತೆ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಇದನ್ನ ರಿಮೂವ್ ಮಾಡೋಣ, ಲೇಬಲ್ ರಿಮೂವ್ ಮಾಡ್ತೀನಿ, ಸೆಲೆಕ್ಟ್ ಸ್ಕಿಲ್ಸ್ ಅಂತ ಕೊಡ್ತೀನಿ. ಅದಾದ್ಮೇಲೆ ಬ್ರೇಕ್ ಲೈನ್ ಹಾಕೋಣ. ಅದೇ ರೀತಿ ಸೆಲೆಕ್ಟ್ ಟ್ಯಾಗ್ ಯೂಸ್ ಮಾಡೋದು ನಿಮಗೆ ಗೊತ್ತಿದೆ ಆಲ್ರೆಡಿ. ಮತ್ತೆ ನಮ್ಗೆ ಇವಾಗ ಲಿಸ್ಟ್ ಆಟ್ರಿಬ್ಯೂಟ್ ಯೂಸ್ ಮಾಡೋದು ಏನಕ್ಕೆ ಅಂತ ಗೊತ್ತಾಗಬೇಕು ಅಂದ್ರೆ ಸೆಲೆಕ್ಟ್ ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಫಸ್ಟ್. ಸೊ ಅದಕ್ಕೆ ಮತ್ತೆ ಸೆಲೆಕ್ಟ್ ಟ್ಯಾಗ್ ನ ಟೈಪ್ ಮಾಡ್ತಾ ಇದ್ದೀನಿ. ಈ ಸೆಲೆಕ್ಟ್ ಒಳಗಡೆ ನಾವು ಆಪ್ಷನ್ಸ್ ಹಾಕ್ಬೇಕಾಗತ್ತೆ. ಸೊ ಆಪ್ಷನ್ ಟ್ಯಾಗ್ ನ ತಗೊಳ್ಳೋಣ. ಇಲ್ಲಿ ವ್ಯಾಲ್ಯೂ ಬಂದು HTML. ಜಸ್ಟ್ ಟೈಮ್ ಸೇವ್ ಮಾಡೋದಕ್ಕೆ ಏನ್ ಮಾಡ್ತೀನಿ, ನಾನು ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ. CSS JavaScript ಸೊ ಇದಾದ್ಮೇಲೆ ಬ್ರೇಕ್ ಲೈನ್ ಹಾಕೋಣ. ಸೊ ವಾಪಸ್ ಹೋಗೋಣ, ಬ್ರೌಸರ್ ಔಟ್ಪುಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೋಡಿ ಇಲ್ಲಿ ಸೆಲೆಕ್ಟ್ ಸ್ಕಿಲ್ಸ್
ನಾನು ಯಾವ್ದಾದ್ರು ಸ್ಕಿಲ್ ಸೆಲೆಕ್ಟ್ ಮಾಡಬೇಕು. ನಾವು ಇವಾಗ ಸೆಲೆಕ್ಟ್ ಸ್ಕಿಲ್ಸ್ ತಗೊಂಡು ಸೆಲೆಕ್ಟ್ ಟ್ಯಾಗ್ ತಗೊಂಡಿದೀವಿ. ಸೆಲೆಕ್ಟ್ ಟ್ಯಾಗ್ ಅಲ್ಲಿ ಆಪ್ಷನ್ಸ್ ಕೊಟ್ಟಿದೀವಿ, ನಾವು ಯಾವ್ದಾದ್ರು ಒಂದು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಸೆಲೆಕ್ಟ್ ಟ್ಯಾಗ್ ಇಲ್ದೇನೆ ನಾವು ಈ ರೀತಿ ಔಟ್ಪುಟ್ ಬರ್ಸಕ್ ಸಾಧ್ಯನಾ? ಬರ್ಸ್ಬಹುದು. ಯಾವ ರೀತಿ ಅಂದ್ರೆ ಇನ್ಪುಟ್ ಟ್ಯಾಗ್ ಯೂಸ್ ಮಾಡ್ಕೊಂಡು ಅದಕ್ಕೆ ಲಿಸ್ಟ್ ಆಟ್ರಿಬ್ಯೂಟ್ ನ ಪಾಸ್ ಮಾಡಬೇಕಾಗುತ್ತೆ. ಸೊ ನೋಡೋಣ ಹೇಗೆ ಅದನ್ನ ಮಾಡೋದು ಅಂತ. ವಾಪಸ್ ಇಲ್ಲಿ ಹೋಗೋಣ, ಲೇಬಲ್, ಓಕೆ, ರಿಮೂವ್ ಮಾಡೋಣ, ಇಲ್ಲಿ ಕೊಡೋಣ ಸೆಲೆಕ್ಟ್ ಕಾರ್ಸ್. ಸೊ ಇಲ್ಲಿ ಇನ್ಪುಟ್ ಟೈಪ್ ರಿಮೂವ್ ಮಾಡೋಣ, ಲಿಸ್ಟ್ ಕಾರ್ಸ್. ಅದೇ ರೀತಿ ಇನ್ನೊಂದು ಟ್ಯಾಗ್ ನಾವು ಯೂಸ್ ಮಾಡಬೇಕಾಗುತ್ತೆ. ಯಾವ್ದಪ್ಪ ಟ್ಯಾಗ್ ಅಂದ್ರೆ ಡೇಟಾ ಲಿಸ್ಟ್ ಅನ್ನೋದು. ಸೊ ಟೈಪ್ ಮಾಡೋಣ ಡೇಟಾ ಲಿಸ್ಟ್. ಓಕೆ, ಇದು ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್. ಇಲ್ಲಿ ನಾವು ಒಂದು ಐಡಿ ತಗೋಬೇಕಾಗತ್ತೆ. ಐಡಿ ನೀವು ಲಿಸ್ಟ್ಗೆ ಏನ್ ವ್ಯಾಲ್ಯೂ ಪಾಸ್ ಮಾಡಿರ್ತೀರ ಅದನ್ನ ಇಲ್ಲಿ ಪಾಸ್ ಮಾಡಬೇಕಾಗತ್ತೆ, ಕಾರ್ಸ್ ಅಂತ. ಗೊತ್ತಾಯ್ತಾ? ಇಲ್ಲಿ ಬೇರೆ ವ್ಯಾಲ್ಯೂ ಕೊಟ್ಟು ಇಲ್ಲಿ ಬೇರೆ ವ್ಯಾಲ್ಯೂ ಕೊಟ್ಟರೆ ಔಟ್ಪುಟ್ ಬರಲ್ಲ. ಸೊ ಲಿಸ್ಟ್ಗೆ ಏನ್ ವ್ಯಾಲ್ಯೂ ಕೊಟ್ಟಿದ್ದೀರಾ ಐಡಿಗೂ ಅದೇ ವ್ಯಾಲ್ಯೂ ಕೊಡಬೇಕಾಗುತ್ತೆ. ಇದ್ರೊಳಗಡೆ ಆಪ್ಷನ್ ತಗೋಬೇಕು. ಆಪ್ಷನ್ ವ್ಯಾಲ್ಯೂ ಬಂದು ಮಾರುತಿ, ಸದ್ಯಕ್ಕೆ ಒಂದು ಸಾಕು. ಆಪ್ಷನ್ BMW ರಿಮೂವ್ ಮಾಡೋಣ, ಸ್ಟಾರ್ಟಿಂಗ್ ಟ್ಯಾಗ್ ಸಾಕು. ಸಾರಿ, ಕ್ಯಾಪ್ಸ್ ಆನ್ ಆಗಿರೋದ್ರಿಂದ ಔಟ್ಪುಟ್ ಆ ರೀತಿ ಬಂತು. ಆಪ್ಷನ್ ಇಲ್ಲಿ ವ್ಯಾಲ್ಯೂ ಬೆನ್ಸ್. ಸೊ ಈ ರಿಮೂವ್ ಮಾಡೋಣ. ಸೊ ಔಟ್ಪುಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇದಾದ್ಮೇಲೆ ಬ್ರೇಕ್ ಲೈನ್ ಹಾಕ್ತೀನಿ. ಇದಾದ್ಮೇಲೆ ಕೂಡ ಬ್ರೇಕ್ ಲೈನ್ಸ್ ಹಾಕೋಣ. ಸೊ ಔಟ್ಪುಟ್ ಅವಾಗ ನಮಗೆ ಕ್ಲೀನ್ ಆಗಿ ಆರ್ಗನೈಸ್ಡ್ ಆಗಿ ಬರುತ್ತೆ. ಸೇವ್ ಮಾಡೋಣ. ವಾಪಸ್ ಇಲ್ಲಿ ಹೋಗಿ ರಿಫ್ರೆಶ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು ಸೆಲೆಕ್ಟ್ ಸ್ಕಿಲ್ಸ್, ಈ ಸೆಲೆಕ್ಟ್ ಟ್ಯಾಗ್ ಯೂಸ್ ಮಾಡ್ಕೊಂಡು ನಾವು ಈ ರೀತಿ ಆಪ್ಷನ್ ಸೆಲೆಕ್ಟ್ ಮಾಡೋ ತರ ಮಾಡ್ಕೊಂಡ್ವಿ. ಅದೇ ರೀತಿ ಇನ್ಪುಟ್ ಟ್ಯಾಗ್ ಯೂಸ್ ಮಾಡ್ಕೊಂಡು ನಾವು ಈ ರೀತಿ ಸೆಲೆಕ್ಟ್ ಫಂಕ್ಷನಾಲಿಟಿ ಮಾಡಬೇಕು ಅಂದ್ರೆ ನಾವು ಲಿಸ್ಟ್ ಆಟ್ರಿಬ್ಯೂಟ್ ನ ಯೂಸ್ ಮಾಡಬೇಕು. ಅದ್ರ ಜೊತೆ ಹೊಸ ಟ್ಯಾಗ್ ಇದೆ, ಯಾವ್ದಪ್ಪ ಅಂದ್ರೆ ಡೇಟಾ ಲಿಸ್ಟ್. ಅದ್ರೊಳಗಡೆ ಆಪ್ಷನ್ಸ್ ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಔಟ್ಪುಟ್ ಯಾವ ರೀತಿ ಬಂದಿದೆ ನೋಡಿ, ಈ ರೀತಿ ಬಂದಿದೆ. ನೀವು ಮಾರ್ದಿ ಸೆಲೆಕ್ಟ್ ಮಾಡ್ಬೋದು ಅಥವಾ ರಿಮೂವ್ ಮಾಡಿ ಮತ್ತೆ ಕ್ಲಿಕ್ ಮಾಡಿದಾಗ ಬೆನ್ ಸೆಲೆಕ್ಟ್ ಮಾಡಬಹುದು. ಈ ರೀತಿ ಔಟ್ಪುಟ್ ನಿಮಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಆಟ್ರಿಬ್ಯೂಟ್ ನ ಅರ್ಥ ಮಾಡ್ಕೊಳ್ಳೋಣ, ಅದು ಆಟೋ ಕಂಪ್ಲೀಟ್. ಸೊ ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ. ಇಲ್ಲಿ ಈ ಕೋಡ್ ನ ರಿಮೂವ್ ಮಾಡ್ತೀನಿ, ಸದ್ಯಕ್ಕೆ ನಮಗೆ ಇದು ನೆಸೆಸಿಟಿ ಇಲ್ಲ. ಸೊ ರಿಮೂವ್ ಮಾಡಿದೆ. ಇವಾಗ ಏನ್ ಮಾಡೋಣ, ಇಲ್ಲಿ ಒಂದು ಲೇಬಲ್ ತಗೊಳ್ಳೋಣ. ಲೇಬಲ್ ರಿಮೂವ್ ಮಾಡ್ತೀನಿ. ನೋಡಿ ಇಲ್ಲಿ ಫಸ್ಟ್ ನೇಮ್ ಅಂತ ಕೊಡ್ತೀನಿ. ಅದಾದ್ಮೇಲೆ ಬ್ರೇಕ್ ಲೈನ್ ಹಾಕೋಣ. ಅದೇ ರೀತಿ ಇನ್ಪುಟ್ ಟೈಪ್ ಟೆಕ್ಸ್ಟ್ ಡಿಫಾಲ್ಟ್ ಆಗಿ ಬಂತು. ಇದನ್ನ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊತೀನಿ, ಜಸ್ಟ್ ಟೈಮ್ ಸೇವ್ ಮಾಡೋದಕ್ಕೆ. ಇನ್ನೊಂದು ಫೀಲ್ಡ್ ಹಾಕೋಣ, ಅದ್ರೆಷ್ಟು ಲಾಸ್ಟ್ ನೇಮ್ ಅಂತ. ರಿಫ್ರೆಶ್ ಮಾಡೋಣ, ಔಟ್ಪುಟ್ ಯಾವ ರೀತಿ ಬರುತ್ತೆ ನೋಡೋಣ. ನೋಡಿ ಇಲ್ಲಿ ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇದೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಹರೀಶ್ ಅಂತ ಎಂಟರ್ ಮಾಡ್ತೀನಿ, ಇಲ್ಲಿ ಗೌಡ ಅಂತ ಎಂಟರ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ನೇಮ್ ಹರೀಶ್, ಲಾಸ್ಟ್ ನೇಮ್ ಗೌಡ. ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದಾಗ ಡೇಟಾ ಸದ್ಯಕ್ಕೆ ಎಲ್ಲೋ ಸೇವ್ ಆಗ್ತಿದೆ, ಅಂದರೆ ಸೇವ್ ಆಗ್ತಾ ಇಲ್ಲ ಟು ಬಿ ಫ್ರ್ಯಾಂಕ್. ಸೊ ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದಲ್ಲಿ ಆಟೋ ಕಂಪ್ಲೀಟ್ ಫೀಚರ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಮತ್ತೆ ಕ್ಲಿಕ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವು ಸರಿ ಆನ್ಲೈನ್ ಫಾರ್ಮ್ ಫಿಲ್ ಮಾಡಿದಾಗ ನೀವು ಲಾಸ್ಟ್ ಡೇಟಾ ಏನು ಎಂಟರ್ ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ H ಅಂತ ಟೈಪ್ ಮಾಡಿದ್ರೆ ನಿಮಗೆ ಇಲ್ಲಿ ಲಿಸ್ಟ್ ತೋರಿಸುತ್ತೆ, ಅಂದರೆ ಇಂಟೆಲಿಜೆನ್ಸ್ ಅಂತೀವಿ ನಾವು ಅದಕ್ಕೆ. ಅಂದರೆ ನಿಮ್ಗೆ ಅದು ತೋರಿಸುತ್ತೆ ನೀವು ಲಾಸ್ಟ್ ವ್ಯಾಲ್ಯೂ ಏನು ಎಂಟರ್ ಮಾಡಿದ್ರಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಬಟ್ ಇಲ್ಲಿ ನಮ್ಗೆ ಅದು ಬರ್ತಾ ಇಲ್ಲ. ಸೊ ಆ ಫೀಚರ್ ನಮಗೆ ಬರಬೇಕು ಅಂದರೆ ನಾವು ಆಟೋ ಕಂಪ್ಲೀಟ್ ಫೀಚರ್ನ ಯೂಸ್ ಮಾಡಬೇಕಾಗತ್ತೆ. ಹೇಗೆ ಯೂಸ್ ಮಾಡೋದು ಅದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸೊ ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ನಾವಿಲ್ಲಿ ಲೇಬಲ್ ಇದೆ ಅಲ್ವಾ, ಲೇಬಲ್ಗೆ ಒಂದು ಆಟ್ರಿಬ್ಯೂಟ್ ತಗೋಬೇಕು, ಫಾರ್ ಅಂತ. ಇದಕ್ಕೆ ನೇಮ್, ಫಸ್ಟ್ ನೇಮ್ ಅಂತ ಕೊಡಿ ಅಥವಾ ಫಸ್ಟ್ ಅಂತ ಕೊಡಿ ಜಸ್ಟ್. ಅದೇ ರೀತಿ ಇಲ್ಲಿ ಇನ್ನೊಂದು ತಗೋಬೇಕು, ನೇಮ್ ಅಂತ. ನೇಮ್ ಫಸ್ಟ್ ಅಂತ ಕೊಡಿ. ಇದಕ್ಕೂ ಸೇಮ್ ಲೇಬಲ್ ಫಾರ್ ಲಾಸ್ಟ್
ಮತ್ತೆ ಇದಕ್ಕೆ ನೇಮ್ ಏನು ಕೊಡಬೇಕು, ಲಾಸ್ಟ್ ಅಂತ ಕೊಡಬೇಕು. ಆಯ್ತಾ? ಅದಾದ್ಮೇಲೆ ಇನ್ನೊಂದು ಸೆಟ್ ಮಾಡ್ಬೇಕು ನಾವು, ಆಟೋ ಕಂಪ್ಲೀಟ್. ಎರಡು ವ್ಯಾಲ್ಯೂಸ್ ಬರುತ್ತೆ, ಒಂದು ಆಫ್ ಇನ್ನೊಂದು ಆನ್ ಅಂತ. ಸೊ ನಾನೇನ್ ಮಾಡ್ತೀನಿ, ಸದ್ಯಕ್ಕೆ ಆನ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ವಾಪಸ್ ಇಲ್ಲಿ ಬ್ರೌಸರ್ಗೆ ಹೋಗೋಣ, ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು H ಟೈಪ್ ಮಾಡಿದ ತಕ್ಷಣ ಏನು ಬರ್ತಾ ಇಲ್ಲ. ಸೊ HARISH ಮತ್ತೆ ಇಲ್ಲಿ ಲಾಸ್ಟ್ ನೇಮ್ ಗೌಡ. ಸೊ ಇವಾಗ ಏನ್ ಮಾಡ್ತೀನಿ, ಸಬ್ಮಿಟ್ ಮಾಡ್ತೀನಿ. ಸೊ ವಾಪಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಮತ್ತೆ ವ್ಯಾಲ್ಯೂಸ್ ಎಂಟರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. H ಅಂತ ಟೈಪ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಇಂಟೆಲಿಜೆನ್ಸ್ ತೋರಿಸ್ತಾ ಇದೆ. ಅಂದ್ರೆ ಲಾಸ್ಟ್ ನೀವು ಯಾವ ವ್ಯಾಲ್ಯೂಸ್ ಎಂಟರ್ ಮಾಡಿದ್ರಿ ಅದು ಇಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡಿ. ಸೊ ಈ ಫೀಚರ್ಸ್ ತುಂಬಾ ಕೂಲ್ ಅಲ್ವಾ, ತುಂಬಾ ಚೆನ್ನಾಗಿದೆ. ಸೊ ನಾವು ಟೈಮ್ ಸೇವಿಂಗ್ ಇದೆ. ನಾವು ಏನೇ ಲಾಸ್ಟ್ ವ್ಯಾಲ್ಯೂ ಎಂಟರ್ ಮಾಡಿದ್ರು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಮಾಡಬಹುದು ಬೇಗ. ಸೊ ಇದು ಆಟೋ ಕಂಪ್ಲೀಟ್ ಫೀಚರ್ ಇಂದ ಮಾತ್ರ ಸಾಧ್ಯ. ಫಾರ್ ಎಕ್ಸಾಂಪಲ್ ಇಲ್ಲಿ ವಾಪಸ್ ಹೋಗೋಣ, ಇಲ್ಲಿ ಆಫ್ ಮಾಡೋಣ. ಆಫ್ ಮಾಡಿದಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿ, ಆಫ್ ಮಾಡಿರೋದ್ರಿಂದ ನಮ್ಗೆ ಅದು ಇಂಟೆಲಿಜೆನ್ಸ್ ತೋರಿಸ್ತಿಲ್ಲ. ಅಂದ್ರೆ ಕೆಳಗಡೆ ನಿಮಗೆ ತೋರಿಸ್ತಾ ಇಲ್ಲ ಲಾಸ್ಟ್ ಟೈಮ್ ನೀವು ಈ ವ್ಯಾಲ್ಯೂ ಎಂಟರ್ ಮಾಡಿದ್ರಿ ಸೆಲೆಕ್ಟ್ ಮಾಡಿ ಅಂತ ಅಲ್ವಾ. ಸೊ ಇದು ಆಟೋ ಕಂಪ್ಲೀಟ್ ಫೀಚರ್ ಇಂಪಾರ್ಟೆನ್ಸ್ ನೋಡಿ, ತೋರಿಸ್ತಾ ಇಲ್ಲ. ಮತ್ತೆ ವಾಪಸ್ ಹೋಗೋಣ, ಮತ್ತೆ ಇದನ್ನ ಆನ್ ಮಾಡೋಣ. ಇವಾಗ ನೋಡಿ ನಿಮ್ಗೆ ಆ ಫೀಚರ್ ತೋರಿಸುತ್ತೆ. ಸೊ ಅರ್ಥ ಆಯ್ತಲ್ಲ ಆಟೋ ಕಂಪ್ಲೀಟ್ ಫೀಚರ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೀವು ಆಟೋ ಕಂಪ್ಲೀಟ್ ಫೀಚರ್ ಯೂಸ್ ಮಾಡಬೇಕು ಅಂತಂದ್ರೆ ಲೇಬಲ್ಗೆ ಫಾರ್ ಆಟ್ರಿಬ್ಯೂಟ್ ಮತ್ತೆ ಇನ್ಪುಟ್ ಟೈಪ್ಗೆ ರೆಸ್ಪೆಕ್ಟಿವ್ ಆಟ್ರಿಬ್ಯೂಟ್ ಕೊಡಬೇಕು, ನೇಮ್ ಆಟ್ರಿಬ್ಯೂಟ್ ಕೊಡಬೇಕು. ಅದಕ್ಕೆ ಎರಡಕ್ಕೂ ವ್ಯಾಲ್ಯೂ ಸೇಮ್ ಪಾಸ್ ಮಾಡಬೇಕು, ಫಸ್ಟ್ ಅಂಡ್ ಫಸ್ಟ್ ನೋಡಿ, ನೋಡಿ ಲಾಸ್ಟ್ ಅಂಡ್ ಲಾಸ್ಟ್. ಅವಾಗ ಮಾತ್ರ ಆಟೋ ಕಂಪ್ಲೀಟ್ ಫೀಚರ್ ವರ್ಕ್ ಆಗುತ್ತೆ. ಸೊ ಟೋಟಲಿ ನಾವು ಇಷ್ಟು ಆಟ್ರಿಬ್ಯೂಟ್ಸ್ನ ಕಲ್ತಿದ್ದೀವಿ. ಸೊ ನಿಮ್ಗೆ ಎಲ್ಲ ಆಟ್ರಿಬ್ಯೂಟ್ಸ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋ ನೋಡುವಾಗ ಯೂಟ್ಯೂಬಲ್ಲಿ ಕೆಳಗಡೆ ಕಮೆಂಟ್ಸ್ ಇರುತ್ತಲ್ಲ, ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಎಲ್ಲ ಫೀಚರ್ಸ್ ಅಂದ್ರೆ ಎಲ್ಲ ಆಟ್ರಿಬ್ಯೂಟ್ಸ್ನ ಕ್ಲಿಯರ್ ಆಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಅವಾಗ ಮಾತ್ರ ನಿಮಗೆ HTML ಫಾರ್ಮ್ ಇನ್ಪುಟ್ ಆಟ್ರಿಬ್ಯೂಟ್ಸ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀನಿ ಅಂದ್ರೆ ಚಾಪ್ಟರ್ 17 ಅಲ್ಲಿ HTML ಮೀಡಿಯಾ. ಸೊ HTML ಮೀಡಿಯಾ ಅಂದ್ರೇನು, ಫಾರ್ ಎಕ್ಸಾಂಪಲ್ ನಮ್ಮ ವೆಬ್ ಪೇಜ್ ಅಲ್ಲಿ ಒಂದು ಆಡಿಯೋ ಹಾಕಬೇಕು ಅಥವಾ ಒಂದು ವಿಡಿಯೋನ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕೂ ರೆಸ್ಪೆಕ್ಟಿವ್ ಟ್ಯಾಗ್ಸ್ ಇದೆ. ಆ ಟ್ಯಾಗ್ಸ್ ಯಾವುದು ಅಂತ ನಿಮಗೆ ಚಾಪ್ಟರ್ 17 ಅಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅವಾಗ ನಿಮಗೆ ಮೀಡಿಯಾ ಟ್ಯಾಗ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಿಮ್ಗೆ ಏನಾದ್ರು ಕ್ವೈರೀಸ್ ಕಳಿಸೋದಿದ್ರೆ codecorner@gmail.com ಮೇಲ್ ಕಳಿಸಿ. ನನ್ನ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.